ಮೊಳೆಬುಡಿ ಬಂದರೆ ಹೆಣ್ಣೆಂಬಿರಿ, ಗಡ್ಡ ಮೀಸೆ ಬಂದರೆ ಗಂಡೆಂಬಿರಿ, ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಯಾವ ನಮ್ಮ ವಚನಾಕಾರರು ಹೇಳಿದ್ರು, ಆ ಆತ್ಮವನ್ನ ಹಿಡಿದು ಹೊರಟಂತವನಿಗೆ ಹೊರಗಿನ ದೇಹದ ಅರಿವು ಆಗೋದಿಲ್ಲ, ಎದುರಿಗೆ ಬಂದಂತವನ ದೇಹವು ಅರಿವಾಗೋದಿಲ್ಲ. ಎಲ್ಲವೂ ಒಂದೇ ಇರಬೇಕಾದ್ರೆ ಇನ್ನೇನಪ್ಪ ಗೌರವ, ಯಾರಿಗೆ ಗೌರವ, ಯಾರಿಗೆ ಅಗೌರವ ಅನ್ನೋ ಭಾವನೆ. ಇದು ವಿವೇಕಾನಂದರು ಸನ್ಯಾಸಿ ಗೀತೆನಲ್ಲಿ ಬರೆದಂತ ಮಾತು. ನಿಂದೆ ನಿಂದಿಪರೆಲ್ಲ ಗೂಡಲು ಯಾರು ನಿಂದೆಯನುಂಬರು. ಎಲ್ಲರೂ ಒಗ್ಗಟ್ಟಾದ ಸಂದರ್ಭದಲ್ಲಿ, ಎಲ್ಲರೂ ಒಬ್ಬನೇ ಆದ ಸಂದರ್ಭದಲ್ಲಿ, ಏಕಕಾಲಕ್ಕೆ ಎಲ್ಲರೂ ಏಕಾನ್ಮ ಸ್ವರೂಪ ಬಂದ ಕೂಡಲೇ ಯಾರಿಗ್ಯಾರು ಹೊಗಳುವವರು, ಯಾರಿಗ್ಯಾರು ನಿಂದಿಸುವವರು, ಎಲ್ಲರೂ ಒಂದೇ ಅಲ್ವಾ ಅನ್ನೋ ಸ್ವರೂಪ. ಇದು ಅಲ್ಲಮ್ಮ ಪ್ರಭುಗಳು ಹೇಳಿದಂತ ಮಾತು. ಬಯಲು ಬಯಲಾದೊಡೆ ಎಲ್ಲವೂ ಬಯಲಾದಲ್ಲಿ ಇನ್ನು ಉಳಿದಿದ್ದೇನು. ಆ ಪರಾಕಾಶನಲ್ಲಿ ಶಿವ ಕೂತಿದ್ದಾರೆ. ದಕ್ಷ ಪ್ರಜಾಪತಿಗೆ ಅರಿವಾಗಲಿಲ್ಲ. ಶಿವ ದೇಹಕ್ಕೆ ಗೌರವ ಕೊಡ್ಲಿಲ್ಲ, ನನ್ನ ದೇಹ ಸ್ವರೂಪವನ್ನ ನೋಡಿ ಆತ ಎದ್ದು ನಿಲ್ಲಿಲ್ಲ ಅನ್ನೋ ಅದೇ ಲೌಕಿಕ ಭಾವನೆಯಲ್ಲಿ, ಅದೇ ಒಂದು ಸಿಟ್ಟಿನಿಂದ ಶಿವನನ್ನ ಕರೆಯದೆ ದಕ್ಷ ಯಜ್ಞವನ್ನೇ ಮಾಡಿಸಿದ. ಯಜ್ಞ ಮಾಡಿದ ಸ್ಥಳಕ್ಕೆ ಸತಿ ಬಂದರು. ತಂದೆ ಮನೆಗೆ ಹೋಗಲಿಕ್ಕೆ ತಂದೆ ಆಮಂತ್ರಣ ಕೊಡಬೇಕು ಅಂತಿಲ್ಲ ಮಗಳಿಗೆ, ಆಕೆಯದ್ದೇ ಮನೆ, ಇಷ್ಟ ಬಂದಾಗೆಲ್ಲ ಹೋಗಬೇಕಲ್ಲ ಅಂತ ಶಿವನ ಮಾತನ್ನು ಮೀರಿ ಸತಿ ಬಂದರು ದಾಕ್ಷಾಯಿಣಿ ದಕ್ಷಿಣ ಯಜ್ಞಕ್ಕೆ. ಬಂದಂತ ಸಂದರ್ಭದಲ್ಲಿ ಆಕೆ ತನ್ನ ಪತಿಗೆ ಆದಂತ ಅಗೌರವ ಏನು ಅಂತ ತಿಳಿದ ನಂತರ, ನಾನು ಬಂದಾಗಲೂ ನನ್ನ ತಂದೆ ನನ್ನನ್ನು ಮಾತಾಡಿಸ್ತಿಲ್ಲ, ನನ್ನ ಪತಿಗೂ ಅಗೌರವ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ತಾಯಿ ಸತಿ ಕೂತು ತನ್ನ ಅಪಾನ ವ್ಯಾಯ ಎಲ್ಲ ಸಮಾಧಾನವನ್ನ ನಾಭಿ ಹತ್ರ ಒಂದುಗೂಡಿಸಿಕೊಂಡು ಅಲ್ಲಿಂದ ಹೃದಯಾಗ್ನಿ ಹತ್ರ ತಂದು, ಹೃದಯಾಗ್ನಿಯಿಂದ ತನ್ನ ಆಗ್ನೇಯ ಚಕ್ರದ ಅಡಿಗೆ ತಂದು, ಕೊನೆಗೆ ದೇಹದ ಅಂಗಾಂಗಗಳಲ್ಲೂ ಇಂದ್ರಿಯಗಳಲ್ಲೂ ಇರುವಂತ ಅಗ್ನಿಯನ್ನ ಒಗ್ಗೂಡಿಸಿಕೊಂಡು ಆ ಅಗ್ನಿಯಿಂದ ದೇಹವನ್ನು ಸುಟ್ಟು ಶಾಸ್ತ್ರಾಗ್ನಿಯಿಂದ ಅಲ್ಲಿ ಚಕ್ರದಿಂದ ತಾಯಿ ಹೊರಟರು. ಆಕೆ ದೇಹ ಬಿತ್ತು. ಈ ವಿಷಯ ಶಿವನಿಗೆ ತಿಳಿಯಿತು. ಶಿವನಿಗೆ ತಿಳಿದಂತ ಸಂದರ್ಭದಲ್ಲಿ ಅಲ್ಲಿಂದ ಶಿವನ ಒಂದು ಅವತಾರ ಬರಲಿಕ್ಕೆ ಶುರುವಾಯಿತು. ಆತನ ಅವತಾರಗಳು ರುದ್ರಗಣಗಳೆಲ್ಲವೂ ಬಂದು, ತಾಯಿ ಸತಿ ದೇಹ ಬಿಟ್ಟಿದ್ದಾರೆ, ಆಕೆಯ ದೇಹ ನಾಶವಾಗಿದೆ. ತನ್ನ ಗಂಡನಿಗೆ ಆದ ಅಪಮಾನ, ತನಗೆ ಆದ ಅಗೌರವವನ್ನ ಸಹಿಸಲಿಕ್ಕಾಗದೆ ತಾಯಿ ದಾಕ್ಷಾಯಿಣಿ ದೇಹ ಬಿಟ್ಟಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ ಅನ್ನೋ ಸುದ್ದಿ ಗೊತ್ತಾದ ಕೂಡಲೇ ಶಿವ ಬರಲಿಲ್ಲ. ಶಿವನ ವೃತ್ತಗಣಗಳಿದ್ದಂತ ಭೂತಗಣಗಳೆಲ್ಲರೂ ಬಂದ್ರು ದಕ್ಷಿಣ ಮೇಲೆ ಪ್ರಹಾರವನ್ನ ಮಾಡಲಿಕ್ಕೆ. ಬಂದಾಗ ಭೃಗು ಮಹರ್ಷಿ ಅಲ್ಲಿದ್ದವರು ತನ್ನ ಗಣಗಳನ್ನ ಸೃಷ್ಟಿ ಮಾಡಿ ಒಬ್ಬರು ವಿರುದ್ಧ ಒಬ್ಬರು ನಿಂತು ಯುದ್ಧವನ್ನ ಮಾಡ್ತಿರಬೇಕಾದ್ರೆ ಅಲ್ಲಿದ್ದಂತ ಎಲ್ಲರ ನಾಶವೂ ಆಗ್ತಿತ್ತು. ಆ ವಿಷಯ ಶಿವನಿಗೆ ತಿಳಿಯಿತು. ಶಿವ ಸಿಟ್ಟಿನಿಂದ ಭೃಗು ಮಹರ್ಷಿ ತಯಾರಿಸಿದಂತ ಗಣಗಳು ತನ್ನ ರುದ್ರಗಣಗಳನ್ನ ನಾಶ ಮಾಡಿದ್ದಾರೆ ಅಂತ ಗೊತ್ತಾದ ಕೂಡಲೇ ಶಿವ ಇನ್ನು ರುದ್ರಗಣಗಳು ಬೇಡ, ನಾನೇ ಹೊರಡ್ತೀನಿ ಅಂತ ತನ್ನ ಒಂದು ಅವತಾರವನ್ನ, ತನ್ನ ಜಟೆಯನ್ನ ತೆಗೆದು ಭೂಮಿಯ ಮೇಲೆ ಅಪ್ಪಳಿಸಿ, ತನ್ನ ಜಟೆಗೂ ಭೂಮಿಗೂ ಆದಂತ ಆ ಘರ್ಷಣೆಯಿಂದ ಒಂದು ಅವತಾರ ಎದ್ದು ಬಂತು. ಆ ಅವತಾರ ಕೈಯಲ್ಲಿ ಬಿಚ್ಚುಗತ್ತಿನ ಹಿಡಿದು ನಡುತ್ತಾ ಬರಿತಾ ಇದ್ರೆ, ಆ ಅವತಾರ ನಡೆದು ಬರ್ತಿದ್ದಂತ ಕಾಲು ಸಪ್ಪಳಕ್ಕೆ ಇಡೀ ಭೂಮಂಡಲ ನಡುತ್ತಿತ್ತು, ಇಡೀ ಕೈಲಾಸ ನಡುಗಿತ್ತು. ಅದರ ಸತ್ತು ದಕ್ಷ ಪ್ರಜಾಪತಿಯ ಮನ್ನಲ್ಲಿದ್ದಂತ ಯಜ್ಞಶಾಲೆ ಎಲ್ಲರಿಗೂ ಕೇಳಿಸಿತು. ಆಗ ದಕ್ಷ ಪ್ರಜಾಪತಿಯ ಪತ್ನಿ ಬಂದು ಕೇಳ್ತಾರೆ ದಕ್ಷನಿಗೆ, ಯಾರಿಗೆ ಸಿಟ್ಟು ಬರಿಸಿದ್ದೀಯಾ ನೀನು? ಯಾವ ಶಿವನನ್ನ ಶಂಭೋ ಶಂಕರ ಅಂದ್ರೆ ಸಾಕು ತನ್ನದೆಲ್ಲವನ್ನೂ ಕೈಗೆ ಕೊಟ್ಟು ಕೈಲಾಸವನ್ನು ಬೇಕಾದ್ರೆ ತಗೊಂಡು ಹೋಗುವಂತ ಕೊಡುವಂತ ಆ ಶಿವನಿಗೆ ಸಿಟ್ಟು ಬಂದಿದೆ ಅಂದ್ರೆ ಮಾಡಬಾರದಂತ ಯಾವುದೋ ಒಂದು ಅಪರಾಧ ಮಾಡಿದ್ಯಾ, ಆಗಬಾರದ ಅಧರ್ಮ ಆಗಿದೆ, ಏನು ಮಾಡಿದ್ಯಾ ಉತ್ತರ ಕೊಡು ಅಂತ ದಕ್ಷ ಪ್ರಜಾಪತಿಯ ಪತ್ನಿ ಪ್ರಶ್ನೆ ಕೇಳ್ತಾರೆ. ದಕ್ಷ ಪ್ರಜಾಪತಿ ಉತ್ತರ ಕೊಡೋದಿಲ್ಲ. ಆತನಿಗೆ ಮುಂದೆ ಮಾತು ಬರೋದಿಲ್ಲ. ಯಾಕೆ? ನಾಲಿಗಿನಲ್ಲಿ ಕೂತು ಮಾತಾಡಿಸಬೇಕಾದಂತ ಅಗ್ನಿಯೂ ಬಿಟ್ಟು ಹೋದ. ಯಾವ ಯಜ್ಞಶಾಲೆಯ ಯಜ್ಞಕುಂಡದಲ್ಲಿ ಅಗ್ನಿ ಹವಿಸ್ಸನ್ನ ತೆಗೆದುಕೊಂಡು ತನ್ನ ಪತ್ನಿ ಆದಂತ ಸ್ವಾಹ ದೇವತೆ ಕೊಟ್ಟಂತ ಆ ಹವಿಸ್ಸನ್ನ ತಗೊಂಡು ಭಗವಂತನೇ ಕೊಡಬೇಕು, ಆ ಅಗ್ನಿ ದೇವತೆಯು ಹೊರಟು ಹೋದ. ಶಿವ ಇಲ್ಲದೆ ಇರುವಂತ ಜಾಗಕ್ಕೆ ನಾನು ಬರೋದಿಲ್ಲ, ಅವನಿಗೆ ಸಲ್ಲದೆ ಇರುವಂತ ಯಜ್ಞವನ್ನ ನಾನು ಯಾರಿಗೂ ಸಲ್ಲಿಸೋದಿಲ್ಲ ಅಂತ ಅಗ್ನಿ ಹೊರಟು ಹೋದ. ನಾಲಿಗೆನಲ್ಲಿ ಕೂತಿದ್ದಂತ ಅಗ್ನಿ ಬಿಟ್ಟು ಹೋದ. ನಾಲಿಗೆಯಿಂದ ಮಾತು ಹೊರಡುತ್ತಿಲ್ಲ ದಕ್ಷ ಪ್ರಜಾಪತಿಗೆ. ಇನ್ನು ಯಾರು ಬರ್ತಿದ್ದಾರೆ? ಯಜ್ಞಶಾಲೆಯಲ್ಲಿ ಉಳಿದವರೆಲ್ಲ ಅಂದುಕೊಂಡ್ರು, ಅಕ್ಕಪಕ್ಕ ಮಾತಾಡಿಕೊಂಡ್ರು, ಯಾರೋ ಶಿವನ ರುದ್ರಗಣಗಳು ಬರ್ತಿದ್ದಾವ, ಶಿವನ ಭೂತಗಣಗಳಲ್ಲಿ ಯಾರಾದ್ರೂ ಒಬ್ರು ಎದ್ದು ಬರ್ತಿದ್ದಾರ. ಪಕ್ಕದವರು ಹೇಳಿದ್ರು, ಶಿವನ ರುದ್ರಗಣಗಳಲ್ಲಿ ಭೂತಗಣಗಳಲ್ಲಿ ಯಾರು ಎದ್ದು ಬರ್ತಿಲ್ಲಪ್ಪ, ಶಿವನೇ ರುದ್ರನಾಗಿ ಭದ್ರನಾಗಿ ವೀರಭದ್ರನಾಗಿ ಎದ್ದು ಬರ್ತಿದ್ದಾನೆ, ಎಲ್ಲರೂ ಹೊರಡರಿ ಅಂತ. ಅಲ್ಲಿ ವೀರಭದ್ರನ ಅವತಾರ ಆಯ್ತು. ಆ ವೀರಭದ್ರ ಬಂದು ನಾವ್ ಯಾವಾಗಲೂ ಅಂದುಕೊಳ್ಳೋದಿದೆ, ನಾವು ವೈದಿಕ ಪರಂಪರೆ, ಸನಾತನ ಧರ್ಮ, ಎಲ್ಲ ಸಂಸ್ಕೃತಿಯನ್ನ ಪರಂಪರೆಯನ್ನ ಆಚರಣೆ ಮಾಡ್ತೀವಿ. ನಮ್ಮ ಆಚರಣೆಗಳಲ್ಲಿ, ನಮ್ಮ ಪೂಜೆಗಳಿಗೆ, ಪುನಸ್ಕಾರಗಳಿಗೆ, ಯಜ್ಞಕ್ಕೆ ಬಹಳ ದೊಡ್ಡ ಮಹತ್ವ. ಯಜ್ಞ ಮಾಡೋದನ್ನ ಕೇಳೋದ್ರಲ್ಲಿ ಅರ್ಥ ಇದೆ. ಯಜ್ಞ ನಾಶ ಮಾಡಿದವನನ್ನ ಕೇಳೋದ್ರಿಂದ ಏನು ಉಪಯೋಗ? ಅಧರ್ಮ ಅಲ್ವೇ ಅದು? ಆದ್ರೆ ದಕ್ಷ ಯಜ್ಞವನ್ನ ನಾಶ ಮಾಡಿದ ಕಥೆಯನ್ನ ಕೇಳೋದ್ರಿಂದ ಬರುವಂತ ಫಲ ಎಂತಹದ್ದು?
ಶ್ರೀವ್ಯಾಸರು ಭಾಗವತ ಪುರಾಣದಲ್ಲಿ ಬರೀತಾರೆ, ದಕ್ಷ ಯಜ್ಞವನ್ನ ನಾಶ ಮಾಡಿದಂತ, ಅಧರ್ಮ ನಾಶ ಮಾಡಿದಂತ, ಧರ್ಮ ಕಾರ್ಯವನ್ನ ಮಾಡಿದಂತ ವೀರಭದ್ರನ ಕಥೆಯನ್ನ ಕೇಳುದು ಅಂದ್ರೆ ನಿನ್ನ ಜೀವನ ಬಿಟ್ಟು ಯಾವ ಕ್ಷಣಕ್ಕೆ ಈ ಉಸಿರು ನಿನ್ನ ದೇಹವನ್ನ ಬಿಟ್ಟು ಹೋಗುತ್ತೋ, ಬಿಟ್ಟು ಹೋಗುವ ಕಾಲದಲ್ಲೂ ಕೂಡ ಶಿವ 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 ಅಂತ ಶಿವನನ್ನ ನೆನಪಿಸ್ಕೊಡುವಂತ ವರವನ್ನ ವೀರಭದ್ರ ಕೊಡ್ತಾನಪ್ಪ. ಆ ಕಾರಣದಿಂದ ವೀರಭದ್ರನ ಕಥೆಯನ್ನ ಕೇಳಿ ಅಂತ ಶ್ರೀವ್ಯಾಸರು ಭಾಗವತ ಪುರಾಣದಲ್ಲಿ ಬರೆದಂತ ಮಾತು. ಅಂತ ವೀರಭದ್ರನನ್ನ ಆರಾಧಿಸಿ, ಯಾವ ವೀರಭದ್ರ ಕಲ್ಪಾಂತಕಾರ ಅಂತ ಹೇಳ್ತೀವಿ, ಕಲ್ಪದ ಅಂತ್ಯದಲ್ಲಿ ಕಾಲಾಗ್ನಿಯಂತೆ ಮುಂದೆ ನಿಂತು ತನ್ನ ಜಠರಾಗ್ನಿಯನ್ನೇ ಜ್ಞಾನಾಗ್ನಿಯಾಗಿಸಿಕೊಂಡು ಇಡೀ ಜಗತ್ತನ್ನ ನಾಶ ಮಾಡಿ, ಅಧರ್ಮ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ವೀರಭದ್ರ ಅವತರಿಸ್ತಾರೆ. ಯಾರ ಅಟ್ಟಹಾಸವನ್ನ ಕೇಳಿದ್ರೆ ಇಡೀ ಭೂಮಂಡಲ ಕಂಪಿಸುತ್ತೆ ಅಂತ ಹೇಳ್ತೀವೋ ಅಂಥ ವೀರಭದ್ರರು ಒಂದಲ್ಲ ಒಂದು ಸ್ವರೂಪದಲ್ಲಿ ಬಂದು ಅವತರಿಸ್ತಾರೆ, ನಮಗೆ ವರವನ್ನ ನೀಡಲಿಕ್ಕೆ, ನಮಗೆ ಜ್ಞಾನವನ್ನ ಕೊಡಲಿಕ್ಕೆ. ತಾಯಿ ಭದ್ರಕಾಳಿ ಅದರಲ್ಲೂ ನಮ್ಮ ಶಾಸ್ತ್ರಕಾರರ ಮಾತು, ಕಲವು ದುರ್ಗೋ ವಿನಾಯಕೋ, ಕಲಿಯುಗದಲ್ಲಿ ಅತ್ಯಂತ ವೇಗವಾಗಿ ಫಲಪ್ರಾಪ್ತಿ ಆಗಬೇಕಂದ್ರೆ ಕಾಳಿಯನ್ನ ಆರಾಧಿಸಬೇಕು, ವಿನಾಯಕನನ್ನ ಆರಾಧಿಸಬೇಕು ಅಂತ ಭದ್ರಕಾಳಿ ಒಂದಲ್ಲ ಒಂದು ಸ್ವರೂಪದಲ್ಲಿ ನಿಂತು ನಮ್ಮನ್ನ ಕಾಯ್ತಾರೆ. ಯುಗ ಯುಗಕ್ಕೂ ಅವತರಿಸಿ ಬಂದು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ. ಒಂದಲ್ಲ ಒಂದು ಅವತಾರದಲ್ಲಿ 9 ಸ್ವರೂಪದಲ್ಲಿ ನಮ್ಮ ತಾಯಿಯನ್ನು ಆರಾಧಿಸೋದು ಅದೇ ಕಾರಣಕ್ಕಲ್ವಾ. ದೇವಿ ಭಾಗವತ, ದೇವಿ ಪುರಾಣದಲ್ಲಿ ಮಾರ್ಕಂಡ ಋಷಿ ಮುನಿಗಳು ಬರೀತಾರೆ, ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯೈ ಬ್ರಹ್ಮಚಾರಿಣಿ ತೃತೀಯೈ ಚಂದ್ರಗಂಟೇತಿ ಕೋಷ್ಮಾಂಟೇತಿ ಚತುರ್ಥಕಂ ಪಂಚಮಂ ಸ್ಕಂದ ಮಾತೇತಿ ಷಷ್ಟಂ ಕಾತೇನಿ ಚ ಸಪ್ತಮಂ ಕಾಲರಾತ್ರೀತಿ ಮಹಾಗೌರಿತಿ ಷಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗ ಪ್ರಕೀರ್ತಿತಃ ಅಂತ 9 ಸ್ವರೂಪಗಳಲ್ಲಿ ತಾಯಿಯನ್ನು ನಾವು ಆರಾಧಿಸೋದು ಅದೇ ಕಾರಣದಿಂದ. ಒಂದಲ್ಲ ಒಂದು ಸ್ವರೂಪದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಆ ತಾಯಿ ಧರ್ಮ ರಕ್ಷಣೆಯನ್ನ ಮಾಡುತ್ತಾರೆ. ಆ ತಾಯಿ ಭದ್ರಕಾಳಿ, ಆ ವೀರಭದ್ರ ದೇವರು ರಕ್ಷಣೆ ಮಾಡಿಕೊಂಡು ಬಂದಿರುವಂತ ಈ ಧರ್ಮವನ್ನ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಮ್ಮಿಂದಾಗಬೇಕು ಅಂತ ಮತ್ತೆ ಮತ್ತೆ ನೆನಪಿಸ್ಲಿಕ್ಕೆ ನಡೆಯುವಂತ ಕಾರ್ಯಗಳಿವೆಲ್ಲ ಧರ್ಮ ಕಾರ್ಯಗಳು, ಧರ್ಮ ಸಭೆಗಳು. ಪರಮ ಪೂಜ್ಯನರಿಗೆ, ಜಗದ್ಗುರುಗಳಿಗೆ ಶತಶತ ನಮನಗಳು. ಕಾರಣ, ಒಂದು ಕಾಲದಲ್ಲಿ ನಾವು ಶಾಸ್ತ್ರಗಳಲ್ಲಿ ಓದ್ತಿದ್ದಂಥ ಮಾತನ್ನ ಇನ್ನೇನು ಆ ಪರಂಪರೆ ಬಿಟ್ಟು ಹೋಗಬೇಕು ಅನ್ನೋ ಕಾಲಕ್ಕೆ ಮತ್ತೊಮ್ಮೆ ತಾಯಿ ಭದ್ರಕಾಳಿ ವೀರಭದ್ರ ದೇವರ ಕಲ್ಯಾಣ ಮಹೋತ್ಸವವನ್ನ ಮತ್ತೆ ಮತ್ತೆ ಮಾಡಿಸುವ ಮೂಲಕ ಆ ಭಾಗವತ ಪರಂಪರೆಯನ್ನ ನೆನ್ಪಿಟ್ಕೊಳ್ಳುವಂತ ಕೆಲಸವನ್ನ ಪೂಜ್ಯನೀಯರು ಮಾಡುತ್ತಿದ್ದಾರೆ. ಆ ಕೆಲಸವೇ ಆಗಬೇಕಾಗಿರೋದು. ಇಲ್ಲಿವರೆಗೂ ಈ ಧರ್ಮ ಉಳ್ಕೊಂಡು ಬಂದಿರೋದೇ ಇಂಥ ಧರ್ಮ ಸಭೆಗಳಿಂದ, ಇಂಥ ಧರ್ಮ ಕಾರ್ಯಗಳಿಂದ. ಈ ಧರ್ಮ ಕಾರ್ಯದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವುದು? ವೀರಭದ್ರ ಇವತ್ತು ಇಲ್ಲಿ ನೆಲೆಸಿದ್ದಾರೆ, ತಾಯಿ ಭದ್ರಕಾಳಿ ಇಲ್ಲಿ ನೆಲೆಸಿದ್ದಾರೆ. ಭಗವಂತ ಇಲ್ಲಿ ರಂಗವೇದಿಕೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಮನಗಳಲ್ಲಿ ಬಂದು ನೆಲೆಸಬೇಕು. ಯಾವತ್ತು ಬಂದು ನೆಲೆಸ್ತಾರೆ? ನಾವು ಅವರಿಗೆ ಒಂದು ಕರೆಯನ್ನ ಕೊಟ್ಟಂತ ದಿನ. ನಾವು ಕರೆ ಕೊಡೋದನ್ನೇ ಮರೆತೋಗಿದ್ದೀವಿ. ಭಗವಂತನಿಗೆ ಕರೆಯನ್ನ ಕೊಡಿ. ಯಾವುದರ ಮೂಲಕ? ನಿಮ್ಮ ಧರ್ಮ ಕಾರ್ಯವನ್ನ ಮಾಡುವ ಮೂಲಕ ಕರೆಯನ್ನ ಕೊಡಿ. ಭಜನೆಗಳನ್ನು ಹಾಡುವ ಮೂಲಕ ಕರೆಯನ್ನ ಕೊಡಿ. ನಮ್ಮ ಮಕ್ಕಳ ಬಾಯಿನಲ್ಲಿ ಭಜನೆಗಳು, ನಮ್ಮ ಮಕ್ಕಳ ಬಾಯಿನಲ್ಲಿ ನಮ್ಮ ಮಂತ್ರಗಳು, ಶ್ಲೋಕಗಳು, ವಚನಗಳು, ದಾಸ ಸಾಹಿತ್ಯಗಳು, ಭಜನೆಗಳು ನಿರಂತರ ಆಡಿಸಬೇಕು. ಯಾಕೆ ಗೊತ್ತೇ? ಭಗವಂತ ದರೆಗಿಳಿಬೇಕಂದ್ರೆ ನಾವು ಮಂತ್ರಗಳನ್ನು ಉಚ್ಚಾರ ಮಾಡ್ಲಿಕ್ಕೆ ನಮಗೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಭಜನೆಗಳನ್ನು ಹೇಳ್ಕೊಟ್ಟಿದ್ದಾರೆ. ಭಜನೆ ಹಾಡಿ ಭಗವಂತ ಅವತರಿಸ್ತಾನೆ ಅನ್ನೋದು ನಮ್ಮ ಹಿರಿಯರ ಮಾತು. ಆ ಭಜನೆಗಿರುವಂತ ತಾಕತ್ತೆಂತದ್ದು ಗೊತ್ತೇ? ಕುಂಬಾರಗುಂಡೆ ಎಂಬ ಭಕ್ತ, ಮಡಿಕೆ ಮಾಡುವವರು, ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಹಾಡ್ತಾ ದಿನಾ ಕುಣಿತಿದ್ರಂತೆ. ಅದನ್ನ ನೋಡಿದಂತ ಶಿವರಿಗನಸ್ತಂತೆ, ನನ್ನ ಭಕ್ತ ಕುಂಬಾರಗುಂಡಯ್ಯ ದಿನಾ ನನ್ನ ಭಜನೆ ಹಾಡ್ತಾ ಕುಣಿತಾನೆ, ನಾನು ಹೋಗಿ ಅವನ ಜೊತೆ ನೃತ್ಯ ಮಾಡಬೇಕಲ್ಲ, ಕುಣಿಬೇಕಲ್ಲ. ಶಿವರಿಗೆ ಮನಸ್ಸಾಯ್ತು. ಶಿವ ಬಂದು ನೃತ್ಯ ಮಾಡ್ಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ವಲ್ಲ. ಅದಕ್ಕೆ ಶಿವ ತಾನೇ ಖುದ್ದು ತನ್ನದೇ ಆದ ರಂಗವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡ್ರು. ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನ ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪವಾದಂತ ರಂಗವೇದಿಕೆ ಸೃಷ್ಟಿ ಮಾಡಿಕೊಂಡು ಆ ರಂಗಭೂಮಿನಲ್ಲಿ ಶಿವ ಭಕ್ತನ ಭಜನೆಗೆ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದಂತೆ. ಭಕ್ತನ ಭಜನೆಗೆ ಶಿವ ಮಾಡಿದಂತ ನೃತ್ಯ ಯಾವ ರೀತಿ ಇತ್ತು ತನ್ನ ರಂಗವೇದಿಕೆಯಲ್ಲಿ? ಕುಂಬಾರ ಗುಂಡೆಯನ್ನ ರಗಳೆ ಅಂತ ಹರಿಯರರು ರಗಳೆ ಬರೆದು ತೋರಿಸ್ತಾರೆ ಶಿವನ ನೃತ್ಯ. ದಶಭುಜಮಂ ದಿಕ್ತಟದೋಳ್ ಪಸರಿಸಿ ಎಸೆವ ಕರಂಗಳನ್ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನುತ್ತಿ ಒಂದು ಪದಂ ಬ್ರಹ್ಮಾಂಡವನ್ನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೊಳು ಸುರುಣದಿ ತುಳುಕಾಡುತ್ತಿರೆ ಕಡುಚಲವಳಗಂ ಕುಣಿದಾಡುತ್ತಿರೆ ಮಿಸುಳುಗ ಡಮರುಗ ಢಂಟನ್ ಢಳಿರ ನಿಧಿಸೊಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರ ಹರಿಗಳ್ಳಡೆಯತ್ತಲ್ ಕರಿಯ ತೊಲ್ನಗೊಂಬು ಹರಿಸಲ್ ಸರಸಿಜ ಬವರ ಶಿರಂಬ ಬಿಡುತ್ತಿರೆ ಸುರರ ಶ್ರೋಮಾಲೆಗಳುಳುತ್ತಿರೆ ಪೊಂಗೆಜ್ಜಗಳ ರಂಗಲು ಗಲುಗೆನೆ ತೊಂಗಳ ಗಂಟೆಡರಂ ಢಂಢಳಿರನೆ ಆಡಿದ ನಾಡಿದ 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 ನಾ ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಕುಂಬಾರ ಗುಂಡನ ರಗಳೆಯನ್ನ ಹರಿರ ರಗಳೆ ಬರೆದು ತೋರಿಸಿದ್ರಲ್ಲ. ನಮ್ಮ ಭಕ್ತರು ಹಾಡುವಂತ ಭಜನೆಗಿರುವಂತ ತಾಕತ್ತಂತದ್ದು ಶಿವನೇ ಬಂದು ನಮ್ಮ ಕಣ್ಣು ಮುಂದೆ ಅವತರಿಸ್ತಾರೆ. ಇದನ್ನೇ ಅಲ್ವಾ ನಮ್ಮ ವಚನಾಕಾರ ಹೇಳಿದ್ದು ಬಸವಣ್ಣನವರು. ಸಮುದ್ರ ಘನೆ ಎಂಬರೆ ಧರೆ ಮೇಲಡಗಿತ್ತು,
ಧರೆಯ ಘನೆ ಎಂಬನೆ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು. ನಾಗೇಂದ್ರನ ಘನೆ ಎಂಬನೆ ಪಾರ್ವತಿಯ ಕಿರುಕುಡಿಕೆ ಮುದ್ರೆ ಆಯಿತು. ಪಾರ್ವತಿಯ ಘನೆ ಎಂಬನೆ ಶಿವನ ಮೇಲಡಗಿತ್ತು. ಶಿವನ ಘನೆ ಎಂಬನೆ ತನ್ನ ಭಕ್ತರ ಮನದ ಕೊನೆಯ ಮೊನೆಯ ಮೇಲಡಗಿತ್ತು ಎಂಬ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದ ಮಾತು. ಎಲ್ಲಿದ್ದಾನೆ ಭಗವಂತ? ಎಲ್ಲವನ್ನೂ ಆವರಿಸಿಕೊಂಡಿರುವಂತ ಭಗವಂತ ಎಲ್ಲಿ ನಿಂತಿದ್ದಾನೆ? ನಮ್ಮೊಳಗೆ ನಿಂತಿದ್ದಾನೆ. ಇದು ಉಪನಿಷತ್ಗಳ ಮಾತು. ಈಶಾವಾಸ್ಯ ಉಪನಿಷತ್ತಿನ 5ನೇ ಮಂತ್ರ, ತದೇ ಜತಿ ತನ್ನೇ ಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಎಲ್ಲದರ ಹೊರಗೂ ನಿತ್ತು, ಎಲ್ಲದರ ಒಳಗೂ ನಿತ್ತು, ಒಳಗೆ ನಿತ್ತು ಚಾಲಕ ಶಕ್ತಿಯಾಗಿ, ಹೊರಗೆ ನಿತ್ತು ಚಲನಾಶಕ್ತಿಯಾಗಿ ನಮ್ಮೆಲ್ಲರವನ್ನೂ ಕಾಪಾಡ್ತಿರುವಂತ ಆ ಭಗವಂತ ಕೊನೆಗೆಲ್ಲಿ ನೆಲೆಸಿದ್ದಾನೆ? ನಮ್ಮೊಳಗೆ ನೆಲೆಸಿದ್ದಾನೆ. ಆತನಿಗೆ ಕರೆಯನ್ನ ಕೊಡಿ, ಹೊರಗೆ ಬಂದು ದರ್ಶನ ಕೊಡ್ತಾನೆ ಆ ಭಗವಂತ. ಆ ಕರೆ ನಮ್ಮ ಮಕ್ಕಳ ಬಾಯಿಂದ ಬರಲಿ, ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬರಲಿ. ಇದೇ ಧರ್ಮ ಬೋಧನೆ. ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆ ಆಗಬೇಕು. ಏನು ಮಾಡಬೇಕು? ಮುಂದಿನ ಪೀಳಿಗೆ ಜಾಗೃತಗೊಳಿಸಬೇಕು. ಏನಕ್ಕೆ ನಮ್ಮ ಜಗದ್ಗುರುಗಳು, ಮಠಾಧೀಶರು, ನಮ್ಮ ಸ್ವಾಮೀಜಿಗಳು, ನಮ್ಮ ಹಿರಿಯರು ಅಷ್ಟು ಶಾಲೆಗಳನ್ನ, ಕಾಲೇಜುಗಳನ್ನ ಏನಕ್ಕೆ ಸ್ಥಾಪನೆ ಮಾಡ್ತಾರೆ? ಮುಂದಿನ ಪೀಳಿಗೆ ಜಾಗೃತವಾಗಲಿ ಅನ್ನೋ ಕಾರಣಕ್ಕೆ. ಆ ಮುಂದಿನ ಪೀಳಿಗೆ ಜಾಗೃತವಾಗಿಸುವಂತ ಕೆಲಸ ನಾವು ಮಾಡಬೇಕು. ಆ ಮಕ್ಕಳಿಗೆ ಧರ್ಮ ಬೋಧನೆ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಡ್ತಾ ಪ್ರಶ್ನೆ ಮಾಡಿದವರು ಯಾರು? ಅರ್ಜುನ. ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಪ್ರಶ್ನೆ ಕೇಳಿದ್ಯಾರು? ಶ್ರೀರಾಮಚಂದ್ರರು. ಉಪದೇಶ ಮಾಡಿದ್ದರು ವಶಿಷ್ಠರು. ಬಾರಪ್ಪ ರಾಮಭದ್ರ, ನಿನಗೆ ಜೀವಿತ ಸತ್ಯಾಸತ್ಯತೆಯನ್ನು ಹೇಳ್ಕೊಡ್ತೀನಿ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಪ್ರಶ್ನೆ ಕೇಳಿದ್ಯಾರು? ಪುಟ್ಟ ಹುಡುಗ ನಚಿಕೇತ. ಉಪದೇಶ ಮಾಡಿದ್ಯಾರು ಖುದ್ದು ಯಮಧರ್ಮರಾಯ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನು ಕಠೋಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? 6 ಜನ ಶಿಷ್ಯರು ಪ್ರಶ್ನೆ ಮಾಡ್ತಾ ಉಪದೇಶ ಮಾಡಿದ್ಯಾರು? ಗುರುವರಣ್ಯರು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನ ಷಡ್ಪ್ರಶ್ನೋಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಪ್ರಶ್ನೆ ಕೇಳಿದವರು ಯಾರು? ಪರೀಕ್ಷಿತ ಮಹಾರಾಜ. ಉಪದೇಶ ಮಾಡಿದ್ಯಾರು? ಶುಕಾಚಾರ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಶ್ರೀಮದ್ ಭಾಗವತ ಪುರಾಣ ಇದೆ, ಶ್ರೀವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ, ಅದನ್ನು ಮಕ್ಕಳಿಗೆ ಉಪದೇಶ ಮಾಡೋಣ. ಅಂದು ಪ್ರಶ್ನೆ ಕೇಳಿದ್ಯಾರು? ಅಗತ್ಯರು. ಉಪದೇಶ ಮಾಡಿದ್ಯಾರು? ರೇಣುಕಾಚಾರ್ಯರು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನ ಸಿದ್ಧಾಂತ ಶಿಖಾಮಣಿ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಆ ಸಿದ್ಧಾಂತ ಶಿಖಾಮಣಿಯನ್ನ ನಾವು ನಮ್ಮ ಮಕ್ಕಳಿಗೆ ಬೋಧನೆ ಮಾಡಲಿಲ್ಲ, ಇನ್ಯಾರು ಬೋಧನೆ ಮಾಡ್ತಾರೆ ಸ್ವಾಮಿ? ಈ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಕಾರ್ಯಕ್ಕೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಈ ಪರಂಪರೆಯಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ, ಮಂತ್ರಗಳನ್ನ ನಾನು ಹೇಳಲಿಲ್ಲ, ಇನ್ಯಾರು ಹೇಳ್ತಾರೆ? ಈ ಪರಂಪರೆಯಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ಅರ್ಥಕೊಳ್ಳಿಲ್ಲ, ಇನ್ಯಾರು ಅರ್ಥಕೊಂತಾರೆ? ಈ ಪರಂಪರೆ ಮೇಲೆ ಪ್ರಶ್ನೆಗಳು ಎದ್ದಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಧೈರ್ಯ ನನಗಿಲ್ಲ, ಇನ್ಯಾರು ಕೊಡ್ತಾರೆ? ನಾವಲ್ವ ಉತ್ತರಗಳು ಕೊಡಬೇಕಾಗಿರುವುದು ನಮ್ಮ ಪರಂಪರೆ ವಿರುದ್ಧ ಪ್ರಶ್ನೆಗಳೆದ್ದಾಗ. ಇದು ಶ್ರೀಕೃಷ್ಣ ಪರಮಾತ್ಮನ ಕರೆ. ಪರಂ ಪೂಜ್ಯ ಜಗದ್ಗುರುಗಳು PhD ಮಾಡಿದ್ದಾರೆ. ಯಾವ ವಿಷಯದಲ್ಲಿ ಗೊತ್ತೇ? ಭಗವದ್ಗೀತೆ ಮತ್ತು ಸಿದ್ಧಾಂತ ಶಿಖಾಮಣಿ ಆಧಾರವನ್ನಿಟ್ಕೊಂಡೇ PhD ಮಾಡಿರೋದವರು. ಆ ಭಗವದ್ಗೀತೆ ಮಕ್ಕಳಿಗೆ ಓದಿಸಿ. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಮಂತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟಂತ ಕರೆ, ಕುತಸ್ವಾಕಶಮಲಮಿದಂ ವಿಷಮೇ ಸಂಪುತಸ್ಥಿತ ಮಾನಾರ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೈಬ್ ಹಿಮಸ್ಮಗೋಫ್ ಪಾರ್ಥ ನೈತತ್ವ ವಿಪದ್ಧತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ. ಅರ್ಜುನ, ಜಾಗೃತನಾಗಿ ಬಾ, ಬಾ ಧರ್ಮ ರಕ್ಷಣೆ ಮಾಡು. ಯಾವ ಧರ್ಮ ಉಳಿಸ್ಕೊಳ್ಳಿಕ್ಕೆ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು, ಆ ಪರಂಪರೆ ಇವತ್ತು ನಿನ್ನ ಕೈಗೆ ಬಂದು ಸೇರಿದ್ಯಪ್ಪ. ನಿನ್ನ ಕೈಗೆ ಬಂದು ಸೇರಿರುವಂತ ಈ ಪರಂಪರೆ ಸಂಸ್ಕೃತಿ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಿನ್ನಿಂದಾಗ್ಲಿ. ಜಾಗೃತನಾಗಿ ಬಾ. ಯಾವ ರೀತಿ ಜಾಗೃತಿ ಮೂಡಿಸ್ತೀರಾ? ಧರ್ಮ ಬೋಧನೆ ಮಾಡೋದ್ರಿಂದ. ಮುಂದೆ ಪ್ರಶ್ನೆಗಳು ಅಕಸ್ಮಾತ್ ಎದ್ದಾಗ, ಈಗಲೂ ಪ್ರಶ್ನೆಗಳು ಎದೊಳ್ತಾವಲ್ಲ, ಏನ್ ಕಲ್ಯಾಣ ಮಹೋತ್ಸವ? ವೀರಭದ್ರ ದೇವರು ಕಾಲ್ಪನಿಕ, ಭದ್ರಕಾಳಿ ದೇವಿ ಕಾಲ್ಪನಿಕ, ನಿಮ್ಮ ಶ್ರೀಶೈಲ ಜಗದ್ಗುರುಗಳು ಕಾಲ್ಪನಿಕ, ಎಲ್ಲ ಕಾಲ್ಪನಿಕ. ಇವೆಲ್ಲ ನೀವು ಮೂಢನಂಬಿಕೆಯನ್ನೇ ನಂಬಿಕೊಂಡು ಹೋಗುವಂತವ್ರು ನೀವೆಲ್ಲ ಅಂತ ಹೇಳುವಂತ ಸಾವಿರಾರು ಜನ ಬೇರೆ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಇದ್ದಾರೆ, ನಮ್ಮ ನಾಡಿನಲ್ಲೇ ಇದ್ದಾರೆ, ನಮ್ಮ ಸುತ್ತಮುತ್ತಲೇ ಇದ್ದಾರೆ. ನಿಮ್ಮ ರಾಮ ಕಾಲ್ಪನಿಕ, ಭಗವದ್ಗೀತೆ ಹೇಳಿದಂತ ಕೃಷ್ಣ ಕಾಲ್ಪನಿಕ, ಎಲ್ಲವೂ ಕಾಲ್ಪನಿಕ ಅನ್ನೋರು. ಈ ಪ್ರಶ್ನೆಗಳು ಉತ್ತರ ಕೊಡಬೇಕಂದ್ರೆ ಇನ್ಯಾರದೋ ವಿರುದ್ಧ ನಿಂತು ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ. ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಮನೆಗಳಲ್ಲಿ ನಾವು ಜಾಗೃತಿ ತಂದ್ರೆ ಸಾಕು. ಇದು ಪರಶುರಾಮರು ಕೊಟ್ಟಂತ ಮಾತು. ಅಗ್ರಸ್ಥೋ ಚತುರ್ವೇದ ಪೃಷ್ಠತಂ ಶಿಶರಂ ಧನುಃ ಇದಂ ಬ್ರಾಹ್ಮವಿದಂ ಶಾಸ್ತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬತ್ತಳಿಕಿನಲ್ಲಿ ಬಾಣಗಳು ತುಂಬಿದ್ದಾವೆ. ನಮ್ಮನ್ನ ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿಯಲ್ಲಿ ಬೇಕಾದ್ರೂ ಬನ್ನಿ, ಧರ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಹೇಳಿದಂತ ಮಾತು ನಮ್ಮ ಕಿವಿಗಳಲ್ಲಿ ಗುಂಜಿಸಬೇಕು. ವೈಚಾರಿಕ
ಆಂತರಿಕ ದಾಳಿಗಳಾದಾಗ ಅದನ್ನು ಎದುರಿಸುವಂತ ಸಾಮರ್ಥ್ಯ ನಮ್ಮ ಮಕ್ಕಳಿಗೆ ಬಂದಿರಬೇಕು. ಮುಂದೆ ಯಾರಾದ್ರೂ ಬಂದು ನಮ್ಮ ರಾಮ, ನಮ್ಮ ಕೃಷ್ಣ, ನಮ್ಮ ಶಿವನ ಅಸ್ತಿತ್ವ ಪ್ರಶ್ನೆ ಹಾಕಿದ್ರೆ ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ದೌರ್ಭಾಗ್ಯ ಈಗಾಗಲೇ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ರಾಮ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಹಿಂದೂಗಳ ಹತ್ರ ಏನು ಸಾಕ್ಷಿ? ಮೌಢ್ಯ ಬೆಳೀತಾ ಇದೆ ದೇಶದಲ್ಲಿ. ರಾಮರ ಅಸ್ತಿತ್ವ ಪ್ರಶ್ನೆ ಚಿಹ್ನೆ. ಇದೇ ಪ್ರಶ್ನೆ ಮುಂದೊಂದು ದಿನ ನಮ್ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಎಷ್ಟು ಧರ್ಮ ಬೋಧನೆ ಆಗಿರಬೇಕಂದ್ರೆ ಮನೆ ಒಂದೊಂದು ಮಗು ಕೂಡ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಭಗವಂತನ ದಯೆಯಿಂದ, ಕೃಪೆಯಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ಜಾಗೃತಿ ಆಯ್ತು, ಧರ್ಮ ರಕ್ಷಣೆ ಆಯ್ತು ಅಂತ ಅರ್ಥ. ಇದೇ ಕನಸನ್ನು ಹೊತ್ತಿಯಲ್ವ ನಮ್ಮ ಪೂರ್ವಿಕರು ಧರ್ಮ ರಕ್ಷಣೆಗೆ ಇಷ್ಟೆಲ್ಲ ಶ್ರಮವನ್ನ ಪಟ್ಟಿದ್ದು. ಏನಕ್ಕಷ್ಟೆಲ್ಲ ಶ್ರಮ ಪಟ್ಟರು ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ? ಒಂದೇ ಒಂದು ಕನಸು, ಮುಂದೆ ಒಂದು ಪೀಳಿಗೆ ಬರುತ್ತೆ, ಆ ಪೀಳಿಗೆ ಈ ಪರಂಪರೆಯನ್ನು ಉಳಿಸುತ್ತೆ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯವರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವುಗಳೇ, ವೇದ ಉಪನಿಷತ್ತುಗಳು ವಾರಸುದಾರರು ನಾವುಗಳೇ, ಸನಾತನ ಪರಂಪರೆ ಉತ್ತರಾಧಿಕಾರಿಗಳ ನಾವುಗಳೇ. ನಾವೇ ಜಾಗೃತರಾಗಿ ಬರಬೇಕಾಗಿರೋದು. ನಮ್ಮ ಮಕ್ಕಳಲ್ಲಿ ಧರ್ಮ ಬೋಧನೆ, ನಮ್ಮ ಮಕ್ಕಳಲ್ಲಿ ಜಾಗೃತಿ. ಇಷ್ಟು ವರ್ಷ ನಮ್ಮ ಪೂರ್ವಿಕರು ಶ್ರಮ ಪಟ್ಟಿದ್ದಾರಲ್ಲ ಧರ್ಮ ರಕ್ಷಣೆಗೆ, ಒಂದೆರಡ ಈ ಧರ್ಮ ನಾಶ ಮಾಡಬೇಕು, ಈ ಪರಂಪರೆ ನಾಶ ಮಾಡಬೇಕಂತ 1,000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತಲ್ಲ. ಇಷ್ಟು ವರ್ಷ ದಾಳಿ ಏನಮ್ಮ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಾಗದಲ್ಲಿ, ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವು. ಎಲ್ಲೋದು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತಿರದಂತ 100 ಮತಪಂಥಗಳು ಕಣ್ಮರಿಯಾಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗಿರಲಿಲ್ಲ. ಪರಿಣಾಮ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದ್ವು ಆ ಜನಾಂಗಗಳು. ಆ ಜನಾಂಗಗಳನ್ನ ಇವತ್ತು ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ. ಆ ಜನಾಂಗಗಳು ಮಾತಾಡ್ತಿದ್ದಂತ ಭಾಷೆಯನ್ನ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಜನಾಂಗಗಳು ಆರಾಧಿಸ್ತಿದ್ದಂತ ದೈವ ದೇವರುಗಳನ್ನ ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ. ಕಾರಣ ಅವರ ಭಾಷೆ ಮಾತಾಡ್ಲಿಕ್ಕೆ ಒಬ್ಬ ಜೀವಂತವಾಗಿಲ್ಲ, ಅವರ ದೇವರುಗಳನ್ನ ಪೂಜೆ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಜೀವಂತವಾಗಿಲ್ಲ. ಆ ಜನಾಂಗದವರು ಅಳಿಸಿ ಹೋದವು ಇಂಥ 1,000 ಜನಾಂಗಗಳು ಜಗತ್ತಿನ ಮುಖಪಟ್ಟದಿಂದ. ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, 1,370ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗ ಅಲ್ಲ, ಎಷ್ಟು ಪರಕೀಯ ಜನಾಂಗಗಳು, ದೇಶಗಳು ಬಂದು ದಾಳಿ ಮಾಡಿದ್ವು. ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಡರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನಲ್ಲಿ 100 ಕೋಟಿ ಹಿಂದೂಗಳು ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ. ಇವತ್ತಿಗೂ ನಮ್ಮ ದೈವ ದೇವರುಗಳ ಕಲ್ಯಾಣ ಮಹೋತ್ಸವಗಳು ನಡೀತಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರ ಶ್ರಮದ ಪ್ರತಿಫಲ.
ಈ ಧರ್ಮ ಉಳಿಸಲೇಬೇಕು. ಎಷ್ಟು ದಾಳಿಗಳಾದ್ರೂ ಪರವಾಗಿಲ್ಲ. ಬಹಳ ಹಿಂದಿನ ಇತಿಹಾಸ ಬೇಡ, ಇದೇ ಒಂದಿಷ್ಟು ಶತಮಾನಗಳ ಹಿಂದೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಿತ್ತು. ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರ್ಥಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಗೆ ತೊಡೆ ತುಂಬುತ್ತದೆ. ಎದೆ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತ ಆಚರಿಸುವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು, ಮೇಲು ಕೆಳೆಂಬುದಕ್ಕೆ ಹೆಚ್ಚಾಗಿ ಮೇಲವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳೇ ಎಂಜಿಲೇ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟು, ನಿಮಗಾದ್ರೂ ಶರಣರ ಬಾಂಧವ್ಯ, ನನಗೆ ಯಾವ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊರೆದು ಅಲ್ಲಮ್ಮ ಪ್ರಭುಗಳು ಹೊರಟರು. ಮುಂದೆ ಪ್ರಭುದೇವರ ಉಪದೇಶದಂತೆ ಭವಿಷ್ಯವಾಣಿಯಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ವಚನಾಕಾರರು, ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇರುವ ಸಂದರ್ಭಕ್ಕೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು, ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಅಂಬಿಗರ, ಚೌಡಯ್ಯ, ಸೂಳೆ, ಸಂಕವ್ವ, ಆಯ್ದಕ್ಕಿ, ಲಕ್ಕಮ್ಮನವರೆಗೂ ಒಬ್ಬೊಬ್ಬ ಶರಣರು, ಶರಣಿಯರು, ವಚನಕಾರರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರೆಗಳನ್ನ ಗಂಟುಗಳು ಕಟ್ಕೊಂಡು ಹೊತ್ಕೊಂಡು ಓಡೋಡಿ ಬಂದ್ರು. ಏನಕ್ಕೆ? ಜಗತ್ನಲ್ಲಿ ಏನ್ ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಪರಂಪರೆ ಸುಡುವಂತಿಲ್ಲ, ನಮ್ಮ ಸಂಸ್ಕೃತಿ ಸುಟ್ಟು ನಾಶ ಆಗುವಂತಿಲ್ಲ. ನಮ್ಮ ಪೂರ್ವಿಕರಲ್ಲಿ ಈ ಪರಂಪರೆ ಉಳಿಸಲೇಬೇಕು, ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂತ ಧರ್ಮದ ಉಳಿವಿನ ಪರವಾಗಿದ್ದಂತ ತುಡಿತ, ಆ ಒಂದು ತುಡಿತದಿಂದ ಇಷ್ಟೆಲ್ಲ ಶ್ರಮಪಟ್ಟು ಧರ್ಮ ರಕ್ಷಣೆ ಮಾಡಿ ಬಂದಿದ್ದಾರೆ. ಈಗ ನಮ್ಮ ಕೈಗೆ ಸೇರಿರುವಂತ ಈ ಧರ್ಮ ನಾವು ಉಳಿಸಿ ಮುಂದಿನ ಪೀಳಿಗೆ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಬಂದು ಮಾಡ್ತಾರೆ ಸ್ವಾಮಿ? ಭಗವಂತನೇ ಯುಗ ಯುಗಕ್ಕೂ ಬಂದು ಧರ್ಮ ರಕ್ಷಣೆಯನ್ನು ಮಾಡಿದ್ದಾರೆ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಮಂತ್ರ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶ ದೃಷ್ಟೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾನು ಅವತರಿಸಿ ಬರ್ತೀನಿ. ಇದಕ್ಕೆ ಬಹುದೊಡ್ಡ ಉದಾಹರಣೆ, ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ, ಕಲಿಯುಗದಲ್ಲಿ ಏಕಾಕ್ಷರನಾಗಿ, ಸತ್ಯಯುಗದಲ್ಲಿ ಏಕಾಕ್ಷರನಾಗಿ, ತ್ರೇತಾಯುಗದಲ್ಲಿ ಏಕವಾಕ್ಯನಾಗಿ, ನಂತರ ದ್ವಾಪರ ಯುಗದಲ್ಲಿ ರೇಣುಕಾಚಾರ್ಯರಾಗಿ, ಕಲಿಯುಗದಲ್ಲಿ ರೇವಣ ಸಿದ್ಧರಾಗಿ ಬಂದು ಅವತರಿಸಿ ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರಲ್ಲ, ಆ ರೇಣುಕಾಚಾರ್ಯರು ತೋರಿಸ್ಕೊಟ್ಟಿದ್ದಾರೆ ಧರ್ಮ ರಕ್ಷಣೆಗೆ ನಾನು ಯುಗ ಯುಗಕ್ಕೂ ಅವತರಿಸಿ ಬರ್ತೀನಿ ಅಂತ. ಯುಗ ಯುಗಕ್ಕೂ ಅವತರಿಸಿ ಒಂದಲ್ಲ ಒಂದು ಸ್ವರೂಪದಲ್ಲಿ ಧರ್ಮ ರಕ್ಷಣೆ ಮಾಡಿರುವಂತ ನಮ್ಮ ಹಿರಿಯರು ಇಷ್ಟು ಶ್ರಮಪಟ್ಟು ಧರ್ಮ ರಕ್ಷಣೆ ಮಾಡಿ ಮನುಷ್ಯರು ಬಿಡಿ ಸ್ವಾಮಿ, ಸ್ವತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಶರಾಶದ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಇನ್ನೇನ್ ಭೀಷ್ಮ ಪಿತಾಮಹರು ದೇಹತ್ಯಾಗ ಮಾಡಬೇಕು, ಅದನ್ನ ನೋಡಿದಂತ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂತ ಮಾತು ಭಾಗವತ ಪುರಾಣದಲ್ಲಿ, ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವಾನಾಂ ಧುರಂಧರೆ. ಅಸ್ತಂಗತರಾಗ್ತಿದ್ದಾರಪ್ಪ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮ ಪಿತಾಮಹರು ಮಾತ್ರ ಸಾಯ್ತಿಲ್ಲ, ಅವರ ಹತ್ರ ಇರುವಂತ ಸಮಸ್ತ ಪರಂಪರೆಯ ಜ್ಞಾನ ಸಾಯ್ತಿದೆ. ಅವರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂತ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದದಲ್ಲದಲ್ಲಿ ಕೂತ್ಕೊಂಡು ಅವರ ಹತ್ರ ಇರುವಂತ ಧರ್ಮ ಜ್ಞಾನವನ್ನು ಕೈ ಮುಗಿದು ಪಡೆದುಕೊಂಡು ಬನ್ನಿ ಅಂತ ಕೃಷ್ಣ ಪಾಂಡವರನ್ನ ಕಳಿಸ್ತಾರೆ. ಆಗ ಭೀಷ್ಮ ಪಿತಾಮಹರ ದೇಹತ್ಯಾಗಕ್ಕೂ ಕೆಲವು ಕ್ಷಣಗಳ ಹಿಂದೆ ಬಂದು ಪಾಂಡವರು ಕೂತು ಕೇಳಿದಂತ ಉಪದೇಶ, ಭೀಷ್ಮ ಪಿತಾಮಹರು ಮಾಡಿದಂತ ಉಪದೇಶವನ್ನೇ ಇವತ್ತು ವಿಷ್ಣು ಸಹಸ್ರನಾಮ ಅಂತ ಜಗತ್ತಿನ 100 ಕೋಟಿ ಹಿಂದೂಗಳು ಪ್ರತಿನಿತ್ಯ ಪಠನ ಮಾಡ್ತೀವಲ್ಲ, ಆಗ ಹುಟ್ಟಿದ್ದು ವಿಷ್ಣು ಸಹಸ್ರನಾಮ. ಮತ್ತೊಬ್ಬರು ದೇಹತ್ಯಾಗ ಬಿಡಿ, ಕೃಷ್ಣನೇ ದೇಹತ್ಯಾಗ ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮರಿಗೆ 104 ವರ್ಷ, ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ದೇಹತ್ಯಾಗ. ಆ ಸಂದರ್ಭಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉದ್ಧವನನ್ನ ಕರೆದು ಹೇಳ್ತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ದೇಹತ್ಯಾಗ ಅವತಾರ ಸಮಾಪ್ತಿ ಆಗ್ಲಿಕ್ಕಿದೆ. ನಾನು ನಾಶವಾದ್ರೂ ಪರವಾಗಿಲ್ಲ, ನನ್ನ ಹತ್ರ ಇರುವಂತ ಧರ್ಮಜ್ಞಾನ ನಾಶವಾಗುವಂತಿಲ್ಲ. ಆದ್ರಿಂದ ನನ್ನ ಸಮಸ್ತ ಧರ್ಮಜ್ಞಾನ ನಿನಗೆ ದಾರಿ ಇರುತ್ತಿ, ನಿನಗೆ ಕೊಟ್ಟಂತ ಆ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ತುಕೊಂಡು ನೀನು ಬದರಿ ಆಶ್ರಮಗಳಿಗೆ ಹೋಗು.
ಹಿಮಾಲಯದಿಂದ ಗಂಗೆ ಹರಿದು ಬಂದ ಹಾಗೆ ಬದ್ರಿಯಾಶ್ರಮಗಳ ಋಷಿಮುನಿಗಳ ಬಾಯಿಂದ ಜ್ಞಾನಗಂಗೆಯೂ ದೇಶದಾದ್ಯಂತ ಹರಿದು ಬರಲಿ ಅಂತ ಆಗ ಕೃಷ್ಣ ಮಾಡಿದಂತ ಉದ್ಧವನಿಗೆ ಉಪದೇಶವೇ ಉದ್ಧವ ಗೀತೆ ಆಯಿತು. ಅದನ್ನೇ ಇವತ್ತು ನಾವು ಪಾಲಿಸೋದು. ಭಗವಂತನಿಗೂ ಧರ್ಮ ರಕ್ಷಣೆ ಮಾಡಬೇಕು ಅನ್ನೋ ಪರಂಪರೆ, ಅನ್ನೋ ತುಡಿತ, ಅಷ್ಟು ತುಡಿತದಿಂದ ಬಹಳ ಹಿಂದೆಯೂ ಬೇಕಾಗಿಲ್ಲ ನನ್ನ ನೆಚ್ಚಿನ ಬಂಧುಗಳ ಇದೇ ಕೆಲವು ವರ್ಷಗಳ ಹಿಂದೆ ಧರ್ಮ ರಕ್ಷಣೆಗೋಸ್ಕರ ಏನಕ್ಕೆ ಮಕ್ಕಳನ್ನ ಜಾಗೃತಗೊಳಿಸ್ಬೇಕಂದ್ರೆ ಒಂದೇ ಒಂದು ಕಾರಣ. ಅಕಸ್ಮಾತ್ ಕೆಲವೊಂದಿಷ್ಟು ದಶಕಗಳ ಹಿಂದೆ ಒಬ್ಬ ತಾಯಿ ಜಿಜಾಮಾತೆ ಏನಾದರೂ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮಗನಿಗೆ ಏನಾಗಬೇಕು, ನನ್ನ ಮಗ ಸುಖವಾಗಿ ಬದುಕಿದ್ರೆ ಸಾಕು, ತಾನು ಸುಖ ಸಂಪತ್ತಿಗೆ ಜೀವನವನ್ನ ಕಳೆದ್ರೆ ಸಾಕು ಅಂತ ಒಬ್ಬ ತಾಯಿ ಜಿಜಾಬಾಯಿ ಧರ್ಮದ ಬೋಧನೆ ಮಗನಿಗೆ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರಬೇಕಾಗಿತ್ತು. ಉತ್ತರದಲ್ಲಿ ಅದಿಲ್ಶಾಹಿ, ದಕ್ಷಿಣದಲ್ಲಿ ಮೊಘಲಶಾಹಿ, ಆದ್ರೆ ಆಚೆ ಈಚೆ ಇಮಾಮಶಾಹಿ, ಬರದಿಶಾಹಿ, ಕುತುಬ್ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಪಕ್ಕದಲ್ಲೇ ಫ್ರೆಂಚರು ಇದ್ದು ಇಡೀ ಜಗತ್ತಿನ ನೂರಾರು ಮತಪಂಥಗಳು ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜನ ತಯಾರು ಮಾಡಿ ಧರ್ಮ ರಕ್ಷಣೆಗೋಸ್ಕರ ಕಳಿಸಿಕೊಟ್ಟಲ್ಲ. ಒಬ್ಬ ತಾಯಿ ತಂದಂತ ಬದಲಾವಣೆ, ಒಬ್ಬ ತಾಯಿ ಜಗತ್ತಿನ ಭವಿಷ್ಯದಲ್ಲಿ ತಂದ ಬದಲಾವಣೆ. ಏನಕ್ಕೆ ಮಕ್ಕಳ ಬೋಧನೆ, ಏನಕ್ಕೆ ಮಕ್ಕಳಿಗೆ ಧರ್ಮ ಬೋಧನೆ? ಇದೇ ಕಾರಣಕ್ಕೆ. ಧರ್ಮ ರಕ್ಷಣೆ ಆಗೋದೇ ಆ ಮಕ್ಕಳಿಂದ. ನಮ್ಮ ಮನೆಯ ಮಕ್ಕಳು ಯಾರು ಸಾಮಾನ್ಯರಲ್ಲ. ಹಿರಿಯರು ಹೇಳಿದ್ದಾರಲ್ಲ ಕವಿಗಳು, ಚಂದನ್ನೇ से देश की मिट्टी नदी नदिया गंगा है, हर बाला देवी की प्रतिमा बच्चा बच्चा राम है. ಆ ಹಾದಿನಲ್ಲಿ ಮಕ್ಕಳನ್ನ ಬೆಳೆಸಿ ಸಾಕು. ಮಕ್ಕಳಿಗೆ ಭಜನೆ ಹೇಳ್ಕೊಡಿ. ಏನಕ್ಕೆ ಇಲ್ಲಿವರೆಗೂ ನಮ್ಮ ಪರಂಪರೆ ಉಳ್ಕೊಂಡು ಬಂದಿದೆ ಅಂದ್ರೆ ಕಾರಣ ಇಷ್ಟೇ. ಇಷ್ಟು ವರ್ಷ ನನ್ನ ನಿಮ್ಮ ಹಿರಿಯರು ಪೂರ್ವಿಕರು ನಿರಂತರವಾಗಿ ದೇವಸ್ಥಾನಗಳಿಗೆ ಬರ್ತಿದ್ರು. ಪಂಡರಿಪುರಕ್ಕೆ ಹೋಗ್ತಿರ್ಬೇಕಾದ್ರೆ ನಿರಂತರ ಭಜನೆ ಹಾಡ್ಕೊಂಡು ಹೋಗ್ತಿದ್ರು. ಮಾಜಿ ಒಳಿಲಾಚಿ ಮೀರಾಜಿಗ ದೇವ ತುಜಿ ಚರಣ ಸೇವಾ ಪಾಂಡುರಂಗ ಅಂತ ಪಾಂಡುರಂಗನಿಗೆ ಹಾಡ್ತಾ ಹಾಡ್ತಾ ಆತನ ವಿಠಲನ ದರ್ಶನಕ್ಕಂತ ಹೋಗ್ತಿದ್ರಲ್ಲ. ಆ ಪರಂಪರೆ ಉಳಿದಿದ್ರಿಂದ ನಮ್ಮ ದೇವಸ್ಥಾನಗಳು ಉಳಿದಿರೋದು, ನಮ್ಮ ದೈವ ದೇವರುಗಳ ಪರಂಪರೆ ಉಳಿದಿರೋದು. ಅದೇ ಬೋಧನೆ ಅಲ್ವಾ ಮಕ್ಕಳಿಗೆ ಮಾಡಬೇಕಾಗಿರೋದು. ಅದರಲ್ಲೂ ತಾಯಂದಿರು, ಇಷ್ಟು ವರ್ಷ ನಮ್ಮ ದೇವಸ್ಥಾನಗಳು ಉಳಿದಿದ್ದಾವೆ, ಮಠ ಮಂದಿರಗಳು ಉಳಿದಿದ್ದಾವೆ. ಯಾಕೆ ಗೊತ್ತೇ? ಏನಕ್ಕಂದ್ರೆ ಶತಮಾನಗಳ ಕಾಲ ನಮ್ಮ ಮನೆಯ ತಾಯಿಂದ್ರು, ನನ್ನ ನಿಮ್ಮ ಹಿರಿಯರು ಪ್ರತಿನಿತ್ಯ ಸಂಧ್ಯಾ ಕಾಲಕ್ಕೆ ಮನೆಯ ದೀಪ ಹಚ್ಚುವ ವೇಳೆಗೆ ಮಠ ಮಂದಿರಕ್ಕೆ ಬಂದು ಪ್ರತಿದಿನ ದೀಪ ಹಚ್ಚಿಟ್ಟು ಹೋಗಿದ್ದಾರೆ. ಏನಕ್ಕಂದ್ರೆ ಆ ತಾಯಂದ್ರಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ನನ್ನ ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ನನ್ನ ಮನೆ ಬೆಳಗುತ್ತೆ, ಅದೇ ಒಂದು ಮಠದಲ್ಲಿ ಮಂದಿರದಲ್ಲಿ ಒಂದು ದೀಪ ಹಚ್ಚಿದ್ರೆ ಇಡೀ ಊರು ಬೆಳಗುತ್ತೆ ಅಂತ ಆ ಸತ್ಯ ನಮ್ಮ ತಾಯಂದ್ರಿಗೆ ಗೊತ್ತಿದ್ರಿಂದ ಆ ಸತ್ಯದ ಪಾಲನೆ ಮಾಡಿಕೊಂಡು ನಮ್ಮ ತಾಯಂದ್ರು ಪ್ರತಿನಿತ್ಯ ದೇವಸ್ಥಾನಗಳಿಗೆ ಬರ್ತಿದ್ರು, ಮಠ ಮಂದಿರಗಳಿಗೆ ಬರ್ತಿದ್ರು. ತಾವು ಮಾತ್ರ ಬರೋದಲ್ಲ. ಏನಕ್ಕೆ ಧರ್ಮಸಭೆಗೆ ತಾಯಿ ಬರ್ಬೇಕಂದ್ರೆ ಇದೇ ಕಾರಣಕ್ಕೆ. ಗಂಡು ಮಕ್ಕಳು ಕಾರ್ಯಕ್ರಮಕ್ಕೆ ಬಂದ್ರೆ ಅವ್ರು ಮಾತ್ರ ಬರ್ತಾರೆ, ಕಾರ್ಯಕ್ರಮ ನೋಡಿ ಹೋಗ್ತಾರೆ. ಅದೇ ಒಬ್ಬ ತಾಯಿ ಧರ್ಮಸಭೆಗೆ ಬಂದ್ರೆ ತಾಯಿ ಮಾತ್ರ ಬರೋದಿಲ್ಲ, ತನ್ನ ಮನೆ ಮಕ್ಕಳನ್ನ ಕರ್ಕೊ ಬರ್ತಾರೆ, ಕುಟುಂಬಸ್ಥರನ್ನು ಕರ್ಕೊ ಬರ್ತಾರೆ, ಇಡೀ ಮನೆತನವನ್ನ ಕರ್ಕೊಂಡು ಬಂದು ಧರ್ಮಸಭೆಯಲ್ಲಿ ಕೂರಿಸಿ ಮುಂದೆ ಹಿರಿಯರು ಆಡ್ಲಿಕ್ಕಿರುವಂತ ಮಾತನ್ನ ಕೇಳಿಸ್ಕೊಳ್ಳಿ ಅಂತ ಅವ್ರನ್ನ ಕೂರಿಸ್ತಾರಲ್ಲ. ಅದಕ್ಕೆ ತಾಯಿಂದ್ರಿಂದ ಧರ್ಮ ರಕ್ಷಣೆ ಆಗಿರೋದು ಅಂತ ಹೇಳೋದು ನಾವು. ಆ ತಾಯಿಂದ್ರೆ ಸಾಮರ್ಥ್ಯ, ಆ ತಾಯಿಂದ್ರೆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಬೇಕು. ಮನೆಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಮಕ್ಕಳು ಹುಟ್ಟು ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದ್ರು ಜಾಗೃತರಾಗಿ, ಮನೆ ತಾಯಿ ಕೌಶಲ್ಯ ಆದ್ರೆ ಮನೆಯಲ್ಲಿ ಹುಟ್ಟುವಂತ ಮಕ್ಕಳು ಶ್ರೀರಾಮಚಂದ್ರನಂತೆ ಬೆಳೆದು ಬರ್ತಾರೆ. ಮನೆಯ ಹೆಣ್ಣು ಮಕ್ಕಳು ಸೀತಾಮಾತೆ ಆದರ್ಶದಲ್ಲಿ ಬದುಕ್ತಾರೆ. ತಾಯಿಯೇ ಜಾಗೃತರಾಗಬೇಕು. ಆ ತಾಯಿ ಒಮ್ಮೆ ಜಾಗೃತರಾಗಿ ಮಕ್ಕಳಿಗೆ ಧರ್ಮ ಬೋಧನೆ, ಮಕ್ಕಳು ಧರ್ಮವನ್ನು ಧರಿಸಿ ನಡೆಯೋದು. ನಮ್ಮ ದೌರ್ಭಾಗ್ಯ ಧರ್ಮ ಧರಿಸಿ ನೋಡೋದು ಬಿಡಿ, ಧರ್ಮದ ಸಂಕೇತ ಧರಿಸೋದು ಕೂಡ ನಮ್ಮ ಹೆಣ್ಮಕ್ಳು ಮರ್ತಿದ್ದಾರೆ. ಧರ್ಮ ಸಂಕೇತ ಕಾರ್ಯಕ್ರಮದಲ್ಲಿ ಬರಬೇಕಾದ್ರೆ ನಿಮ್ಮ ಮಡಿ ತುಂಬಿಸಲಾಯಿತು, ನಿಮ್ಮೆಲ್ಲರೂ ಕೂಡ ಅರಿಶಿನ ಕುಂಕುಮವನ್ನು ಕೊಡಲಾಯಿತು. ಕೆನ್ನೆಗೆ ಅರಿಶಿನವನ್ನು ಬೆಳೆದಿದ್ದಾರೆ, ಹಣೆಗೆ ಕುಂಕುಮ ಇಟ್ಟಿರ್ತಾರೆ. ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ಹೇಳಿದ ಮಾತು, ಜಾಸ್ತಿ ಹಚ್ಚಬೇಡಿ ಕೆನ್ನೆಗೆ ಅರಿಶಿನ, ಚೂರೇ ಚೂರು ಹಚ್ಚಿ, ದಪ್ಪದ ಕುಂಕುಮ ಇಡಬೇಡಿ, ಸಣ್ಣದಾಗ ಒಂದು ಕುಂಕುಮ ಇಡಿ. ಬೇರೆಯವ್ರು ಇಡ್ಲಿಕ್ಕೆ ಬಂದ್ರೆ ಇಲ್ಲ ನೀವು ಇಡಬೇಡಿ, ನಾನೇ ಇಷ್ಟು ಒಟ್ಟು ಇಟ್ಕೊಳ್ಳೋದು ಹಣೆಗೆ. ಕನಿಷ್ಠ ಪಕ್ಷ ನಮ್ಮ ಪುಣ್ಯಕ್ಕೆ ದೇವಸ್ಥಾನಕ್ಕೆ ಬಂದಾಗ್ಲಾದ್ರೂ ಕುಂಕುಮ ಹಚ್ತಾರೆ. ಮಣ್ಣಲ್ಲಿದ್ರೆ ಆ ಕುಂಕುಮವೂ ಇಲ್ಲ ಹಣೆಗೆ. ಸಣ್ಣದಾಗ ಒಂದು ಬಟ್ಟು, ಅದು ಕುಂಕುಮ ಅಲ್ಲ, ಕಪ್ಪದಾಗ ಯಾವುದೋ ಒಂದು ಬಟ್ಟು ಹಣೆಗೆ. ಏನಕ್ಕೆ ಹಿಡಿದು ಕಾಟಾಚಾರಕ್ಕೆ ಹಣೆಗೆ ಬಟ್ಟಿಡ್ಲಿಲ್ಲ ಅಂದ್ರೆ ಮನ್ನಲ್ಲಿ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಹಣೆಗೆ ಒಂದು ಸಣ್ಣ ಬಟ್ಟು. ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಏನಾದ್ರು ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ನಮಗೆ. ಅದೇ ಮನೇಲಿ ಹಿರಿಯರನ್ನ ನೋಡಿ, ಅಜ್ಜಿ ಇರ್ತಾರೆ, ವೃದ್ಧರಿರ್ತಾರೆ, ಅವರ ಹಣೆ ಗಮನಿಸಿ, ಹಣೆ ದಪ್ಪದ ಕುಂಕುಮ ಇಟ್ಟಿರ್ತಾರೆ, ಅವರ ಕೆನ್ನೆನಲ್ಲಿ ಅರಿಶಿಣ ಇರುತ್ತೆ.
ಅವರ ಹಣೆ ತುಂಬ ವಿಭೂತಿ, ಗಂಧ, ಚಂದನ, ಭಂಡಾರ ಏನೋ ಒಂದು ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ನೀವು ಎಷ್ಟು ದೂರದಿಂದ ನಿಂತು ನೋಡಿದ್ರೆ ಅವರ ಹಣೆಯಲ್ಲಿರುವಂತ ಆ ಕುಂಕುಮದ ತೇಜಸ್ ಕಣ್ಣಿಕ್ತಾಗತ್ತೆ. ನಮ್ಮ ಹೆಣ್ಮಕ್ಳಿಗಿನ ಪೀಳಿಗೆ, ನನ್ನ ವಯಸ್ಸಿನ ಹೆಣ್ಮಕ್ಳು ಏನಕ್ಕೆ ಆ ರೀತಿ ಹಣೆ ಕುಂಕುಮ ಇಡೋದಿಲ್ಲ ಅಂದ್ರೆ ತಪ್ಪು ನಮ್ಮನೆ ಹೆಣ್ಮಕ್ಳದ್ದು ಅಲ್ಲವೇ ಅಲ್ಲ. ಏನಕ್ಕೆ ಕಣ್ಣಿಗೆ ಕಾಣೋ ರೀತಿ ನಾನು ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೆ ಇರುವಂತ ಮನೆ ಹಿರಿಯರ ತಪ್ಪು, ಮನೆ ಪೋಷಕರ ತಪ್ಪು. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಏನಕ್ಕೆ ಹಣೆ ಕುಂಕುಮ ಇಡಬೇಕಮ್ಮ, ಕಾಟಾಚಾರಕ್ಕಲ್ಲ. ಮಾರ್ಕಂಡ್ ಋಷಿಮನುಗಳು ದೇವಿ ಪುರಾಣದಲ್ಲಿ ಬರೆದು ಹೇಳ್ತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿವತಾರನ ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ತಾಯಿ ಜಗನ್ಮಾತೆ ತನ್ನ ಹಣೆಗಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಣುಮಕ್ಕಳು ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡ್ಲಿಕ್ಕೆ. ಒಂದು, ನಿನ್ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆಯ ಸ್ಥಾನದಲ್ಲಿ ಇಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡ್ಲಿಕ್ಕೆ ನಮ್ಮ ಹೆಣ್ಮಕ್ಳು ಜೀವಂತದರಿಗೆ ಅಂತ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ಹೇಳ್ಕೊಟ್ಟಂತ ಮಾತು. ಮುತ್ತೈದೆ ಅಂತ ಕರೆಯೋದು ಅದೇ ಕಾರಣದಿಂದ 5 ಮುತ್ತುಗಳ ಒಡತಿ ಆಕೆ. ಹರ್ಷಿಣ, ಕುಂಕುಮ, ಮಾಂಗಲ್ಯ, ಕಾಲು ಬೆರಳಿಗೆ ತೊಡುವಂತ ಕಾಲುಂಗರ, ಸೀರೆ. ಈ 5 ಮುತ್ತುಗಳ ಒಡತಿ. ಏನಕ್ಕೆ ಸೀರೆ ಧರಿಸೋದು, ಸೀರೆ ಏನಕ್ಕೆ ಹೆಗಲ ಮೇಲೆ ಧರಿಸೋದು? ನಮ್ಮ ಹಿರಿಯರು ಪರಂಪರಾಗತವಾಗಿ ಹೇಳ್ಕೊಟ್ಟಿದ್ದಾರೆ. ಹೆಗಲ ಮೇಲೆ ಸೆರಗನ್ನ ಧರಿಸಿದಾಗ ನಮ್ಮ ತಾಯಿಂದ್ರಿಗೆ, ಹೆಣ್ಣು ಮಕ್ಕಳಿಗೆ ನೆನಪಾಗಬೇಕಂತೆ, ನನ್ನ ಮಾನ ಮರ್ಯಾದೆ ಮಾತ್ರ ನಾನು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಿಲ್ಲ, ನನ್ನ ಇಡೀ ಮನೆತನದ ಕುಲದ ಮಾನ ಮರ್ಯಾದೆನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದೀನಿ ಅಂತ ನಮ್ಮ ಹೆಣ್ಮಕ್ಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣದಿಂದ ಹೆಗಲ ಮೇಲೆ ಹೆಮ್ಮೆಯಿಂದ ಸೆರಗನ್ನ ತೊಡ್ಕೊಂಡು ಓಡಾಡಿ ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟದಂತ ಪರಂಪರೆ. ನಿಮ್ಮ ಮಡಲಿಗೆ ನಾವು ಹಾಕಿದ್ದಂತ ಅರಿಶಿಣ, ಕುಂಕುಮ ಎಲ್ಲವನ್ನು ತಾಯಿಗೆ ಇಡುವಂತ ಪರಂಪರೆ ಅದು ನಮ್ಮದು. ಹರಿದ್ರ ರಂಜಿತ ದಿವ್ಯ ಸುಖ ಸೌಭಾಗ್ಯ ಸಂಪದ ಅತಸ್ವಾಂ ಪೂಜದಿಶ್ಯಾಮಿ ಗೃಹಾಣ ಪರಮೇಶ್ವರಿ ಅಂತ ತಾಯಿಗೆ ಅರಿಶಿಣವನ್ನ ಕೊಡ್ತೀವಿ. ಕುಂಕುಮ ಸ್ವರೂಪ ಸರ್ವ ಸೌಭಾಗ್ಯ ಸೂಚಕಂ ಫಲಭೂಷಣಂ ಸ್ವೀಕೃಷಂ ಜಗನ್ಮಾತಾ ಜಪಕುಸುಮ ಭಾಸುರಂ ಅಂತ ತಾಯಿಗೆ ಕುಂಕುಮವನ್ನು ಅರ್ಪಿಸ್ತೀವಿ. ತಾಯಿಗೆ ಇಟ್ಟಂತೆ ಎಲ್ಲವನ್ನು ಕೂಡ ನಮ್ಮ ತಾಯಿಂದ್ರ ಮಡಿಲಿಗೆ ಹಾಕ್ತೀವಿ. ಏನಕ್ಕೆ? ತಾಯಿಗೆ ನೆನಪಿಸ್ಲಿಕ್ಕೆ. ತಾಯಿ, ನಿನ್ನ ಹುಡಿ ತುಂಬಬೇಕಾದ್ರೆ ನಿನ್ನ ಮಡಿಲಿಗೆ ಅರ್ಶಿಣ ಕುಂಕುಮವನ್ನ ಮಾತ್ರ ಆಗ್ತಿಲ್ಲ ತಾಯಿ, ಆ ಅರ್ಶಿಣ ಕುಂಕುಮದ ಪ್ರತೀಕವಾಗಿರುವಂತ ಇಡೀ ಸನಾತನ ಧರ್ಮ ಭಾರತೀಯ ಪರಂಪರೆಯನ್ನು ನಿನ್ನ ಮಡಿಲಿಗೆ ಇಟ್ಟಿದ್ದೀವಿ, ಅದನ್ನ ರಕ್ಷಣೆ ಮಾಡ್ಕೊಂಡು ನೋಡ್ಕೊಳ್ಳಮ್ಮ ಅಂತ ತಾಯಿ ಹತ್ರ ಇಡುವಂತ ಬೇಡಿಕೆ ನಾವು. ಅದಕ್ಕೆ ನಿಮ್ಮ ಮಡಿಲನ್ನ ತುಂಬೋದು. ಇಡೀ ಪರಂಪರೆ ನಿಮ್ಮ ಮಡಿಲಿಗೆ ಹಾಕಿದ್ದೀವಿ, ದಯವಿಟ್ಟು ಅದನ್ನ ಜಾಗೃತವಾಗಿ ನಡೆಸ್ಕೊಂಡು ಹೋಗಿ. ಆ ತಾಯಿ ಜಾಗೃತಳಾದ್ರೆ, ಆ ತಾಯಿ ಮನೆಯಲ್ಲಿರುವಂತ ತಾಯಿಂದ್ರು ಒಮ್ಮೆ ಧರ್ಮ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಾಕು, ಧರ್ಮ ಜಾಗೃತಿ ಆಗುತ್ತೆ. ಮತ್ ಮನೆಯಲ್ಲಿರುವಂತ ಹೆಣ್ಮಕ್ಳು ಮಾತ್ರ ಅಲ್ಲ, ಮನೇಲಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ನಮ್ಮ ಪರಂಪರೆಯಲ್ಲಿ ಹುಟ್ಟಿರುವಂತ ಒಬ್ಬೊಬ್ಬ ವ್ಯಕ್ತಿ ಕೂಡ ಹಣೆಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಕುಂಕುಮ, ತಿಲಕ, ವಿಭೂತಿ, ಭಂಡಾರ, ಗಂಧ, ಚಂದನ ಏನೋ ಒಂದು ಹಣೆಗಿಟ್ಕೊಂಡು ತಿರುಗಾಡ್ಲೇಬೇಕು. ಏನಕ್ಕಂದ್ರೆ ಅದೊಂದು ಸಂಕೇತ. ಕವಿಗಳು ಹೇಳ್ತಾರಲ್ಲ, ये है देखो राजपुताना नाज से तलवारों पे, इसने अपना जीवन काटा भर्जी तीर कटारों पे, कूद बड़ी थी हजारों पद्मिनी अंगारों पे, इस मिट्टी का कण कण गहरा कुर्बानी की गाता, इस मिट्टी से तिलक करो ये धरती है बलिदाನಕ್ಕೆ ಅಂತ ಕವಿಗಳು ಹೇಳಿದಂತ ಮಾತು. ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಡಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಪರಂಪರೆ, ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ. ಆದ್ರಿಂದ ಹಣೆಗೆ ಸ್ವಾಭಿಮಾನದಿಂದ ಕುಂಕುಮ ಇಡಿ. ಇದು ನಮ್ಮ ಸ್ವಾಭಿಮಾನದ ಸಂಕೇತ. ಹಿಂದೂಗಳ ಪರಂಪರೆ ಯಾವುದು, ಪರಿಚಯ ಯಾವುದು, ಸ್ವಾಭಿಮಾನ ಯಾವುದು? ಪೂಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು ನಮ್ಗೆ ಹಿಂದೂಗಳ ಸ್ವಾಭಿಮಾನದ ಪರಿಚಯ. ವಾಜಪೇಯಿ ಅವರು ಬರೀತಾರಲ್ಲ, मैं शंकर का वह क्रोधा ललकर सकता जगो क्षार क्षार, मैं डमरू का हवा प्रलयंकार ध्वनि जिसमें नचता भीषण संहार, मैं माँ दुर्गा का उर्मत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुट जड़ सलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಕಿಕೊಟ್ಟಂತ ಸ್ವಾಭಿಮಾನದ ಪರಿಚಯ. ಆ ಗುರುತು ನಮ್ಮದು. ಇಂಥ ಸ್ವಾಭಿಮಾನ ನಾವೇ ಧರಿಸಬೇಕು. ಅದರಲ್ಲೂ ನಮ್ಮ ಪರಂಪರೆ ಹೆಣ್ಣು ಮಕ್ಕಳು ಧರಿಸಬೇಕು. ಯಾಕೆ ಗೊತ್ತೇ? ನಮ್ಮ ಪರಂಪರೆನಲ್ಲಿ ಹುಟ್ಟಿದ್ದೀವಿ ಅನ್ನೋದಕ್ಕೆ ನಮಗೆ ಏನಕ್ಕೆ ಸ್ವಾಭಿಮಾನ ಅಂದ್ರೆ ಕಾರಣ ಇಷ್ಟೇ. ನೀವು ಯಾವತ್ತಾದ್ರೂ ಜಗತ್ತಿನ ಇತಿಹಾಸವನ್ನ ಗಮನಿಸಿ ನೋಡಿ, ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿ. ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತು ಇತಿಹಾಸದಲ್ಲಿದ್ದಂತ ಬ್ರಿಟಿಷರ ರಾಣಿ ಹೇಗಿದ್ರು ಅಂದ ಕೂಡಲೇ ನನ್ನ ಕಣ್ಮುಂದೆ ಒಂದು ಭಾವಚಿತ್ರ ಬರುತ್ತೆ. ಅಲಂಕಾರ ಮಾಡಿಕೊಂಡು ತನ್ನ ಅರಮನೆಯಲ್ಲಿ ಕೂತಿರುವಂತ ಒಬ್ಬ ಹೆಣ್ಮಗಳ ಭಾವಚಿತ್ರ ಬರ್ಬೋದು. ನಾನು ಈ ಕ್ಷಣ ನಿಮ್ಮ ಮುಂದೆ
ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿದ್ರೆ ಯಾವ ಭಾವಚಿತ್ರ ಕಣ್ಣು ಮುಂದೆ ಬರುತ್ತೆ? ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ವಜ್ರ ವೈಡೂರ್ಯ ತೊಟ್ಟು ಶೃಂಗಾರ ಮಾಡಿ ಅಲಂಕಾರ ಮಾಡಿಕೊಂಡು ತನ್ನ ಅಂತಃಪುರ ಅರಮನೆಗೆ ಸೀಮಿತವಾಗಿರುವಂತಹ ಹೆಣ್ಣು ಮಕ್ಕಳ ಭಾವಚಿತ್ರ ಕಣ್ಮುಂದೆ ನೆನಪಿಗೆ ಬರ್ಬೋದು. ಅದೇ ನಾನು ಈ ಕ್ಷಣ ಒಮ್ಮೆ ಹಿಂದೂ ಪರಂಪರೆ ರಾಣಿಯರನ್ನ, ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ಅರಮನೆಗೆ ಸೀಮಿತವಾಗಿರುವಂತಹ ಹೆಣ್ಣು ಮಕ್ಕಳ ನೆನಪಾಗೋದಿಲ್ಲ. ಬದಲಿಗೆ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿನ ಹಿಡಿದು ಟಾಕರೆಯ ಕತ್ತನ್ನ ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಗೆ ತನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಣುಮಕ್ಕಳು ನಮಗೆ ನೆನಪಾಗ್ತಾರೆ. ಕಾರಣ ಈ ಪರಂಪರೆನ ನಾವು ಹೆಣ್ಣುಮಕ್ಕಳನ್ನ ಪೂಜಿಸಿದ ರೀತಿ ಅಂತದ್ದು, ಬೆಳೆಸಿದಂತ ಪರಂಪರೆ ಅಂತದ್ದು. ಕ್ಷಾತ್ರ ಪರಂಪರೆಯಲ್ಲಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಪರಂಪರೆಯಲ್ಲೂ ಕೂಡ 20 ವರ್ಷ ಅರಿಯದ ಹೆಣ್ಣು ಮಗಳೊಬ್ಬಳು ಅಕ್ಕ ಮಹಾದೇವಿ ತಾನು ಮದುವೆ ಆದಂತ ಪತಿಯನ್ನು ಬಿಟ್ಟು ತೊಟ್ಟ ಬಟ್ಟೆಯನ್ನು ಕೂಡ ಕಳಿಸಿ ಬಂದು ಶೂನ್ಯ ಪೀಠದ ಮುಂದೆ ಅನುಭವ ಮಂಟಪದಲ್ಲಿ ಬಂದು ನಿಂತಾಗ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಮಾಡಿದಂತ ಮೊಟ್ಟ ಮೊದಲ ಪ್ರಶ್ನೆ, ನಿನ್ನ ಪತಿಯ ಕುರುವೇನು ತಾಯಿ? ನಿನ್ನ ಪತಿಯ ಹೆಸರೇನಮ್ಮ? ಏನುತ್ತರ ಕೊಡಬೇಕು ಅಕ್ಕ ಮಹಾದೇವಿ? ಆಗ ತಾನೇ ತನ್ನ ಮದುವೆ ಆದಂತ ಗಂಡನನ್ನ ಬಿಟ್ಟು ಬಂದಿದ್ದಾರೆ. ದೊಡ್ಡ ಬಟ್ಟೆಯನ್ನು ಕೂಡ ಕಳಿಸಿ ಬಂದು ದಿಗಂಬರ ರೀತಿಯಲ್ಲಿ ಬೆತ್ತಲಾಗಿ ಒಂದು ಅನುಭವ ಮಂಟಪದಲ್ಲಿ ನಿಂತಿದ್ದಾರೆ. ಸುತ್ತ ನೂರಾರು ಶರಣರು. ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು, ಉಳಿದ ಶರಣರಿಗೆ ಸತ್ಯ ಅರ್ಥವಾಗಲಿ ಅನ್ನೋ ಕಾರಣದಿಂದ ಪ್ರಭುದೇವರು ಮಾಡಿದಂತ ಪ್ರಶ್ನೆ, ನಿನ್ನ ಪತಿಯ ಹೆಸರೇನಮ್ಮ? ನಿನ್ನ ಗಂಡನ ಹೆಸರೇನು? 20 ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದ ಮುಂದೆ ನಿಂತು ಹೆಮ್ಮೆಯಿಂದ ಉತ್ತರ ಕೊಡ್ತಾರೆ. ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ಏನಿಗೆ ಚನ್ನಮಲ್ಲಿಕಾರ್ಜುನ ಒಬ್ಬರೇ ಗಂಡನಯ್ಯ ಅಂತ. ಅಂಥ ಭಕ್ತಿಯ ಪರಾಕಾಷ್ಠೆ ತಲುಪಿದಂತ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂತ ಪರಂಪರೆ ನಮ್ಮದು. ಅಂತ ಹೆಣ್ಣು ಮಕ್ಕಳ ಆ ಪರಂಪರೆ ವಾರಸುದಾರರು ನಾವು. ಈ ಪರಂಪರೆ ನಾವೇ ಉಳಿಸಬೇಕು, ನಾವೇ ಬೆಳೆಸಬೇಕು, ನಾವೇ ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ನನಗೆ ಖುಷಿಯಾದಂತ ವಿಚಾರ, ಬಂದು ಕೂಡಲೇ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಾಗ ಹೇಳಿದ್ರು, ಮಹಿಳೆಯರಿಂದ ರಥೋತ್ಸವ, ತಾಯಿಂದ್ರಿಂದ. ಆ ತಾಯಿಂದ್ರು ಬೆಳ್ಳಿ ರಥವನ್ನ ಮಾತ್ರ ಎಳಿತಿಲ್ಲ, ಇಡೀ ಧರ್ಮವನ್ನ ರಥವನ್ನ ಎಳೆದುಕೊಂಡು ಮುಂದೆ ಸಾಕ್ತಿದ್ದಾರೆ. ಆ ತಾಯಿಯ ಹೆಗಲಲ್ಲಿರುವಂತ ಸಾಮರ್ಥ್ಯ, ತಾಯಿ ಭದ್ರಕಾಳಿಯನ್ನು ಆರಾಧಿಸುವುದು ಇದೇ ಕಾರಣದಿಂದ. ಬಂಗಾಳದ ಕವಿಯೊಬ್ಬರು ಬರೀತಾರೆ, ಜಾಗಲೇ ಭಾರ ಸ್ಮಶಾನ ತೀರೆ ಅಸೀವನಾಶಿನಿ ಮಹಾಕಾಳಿರೆ. ಇಡೀ ಭಾರತೀಯ ಪರಂಪರೆ ಸ್ಮಶಾನದ ಅಂತ್ಯಕ್ಕೆ ಬಂದು ತಲುಪಿ ನಿಂತ ಸಂದರ್ಭದಲ್ಲಿ ದುಷ್ಟರನ್ನ ನಾಶ ಮಾಡಿ ಶಿಷ್ಟರನ್ನ ರಕ್ಷಿಸಲಿಕ್ಕೆ ಯಾರು ಎದ್ದು ಬರ್ತಾರೆ? ತಾಯಿ ಭದ್ರಕಾಳಿ ಎದ್ದು ಬರ್ತಾಳೆ ಅಂತ ಆ ಬಂಗಾಳದ ಕವಿ ಹೇಳಿದಂತ ಮಾತು ಇವತ್ತು ಜೀವಂತ ಸಾಕ್ಷಿಯಾಗಿ ನಾವು ಕಣ್ಣು ತುಂಬಿಸ್ಕೊಳ್ತಾ ಇದ್ದೀವಿ. ಆ ತಾಯಿ ಬೇರೆ ಅಲ್ಲ, ನಮ್ಮ ಮನೆಯಲ್ಲಿರುವಂತ ನಮ್ಮ ಹೆಣ್ಮಕ್ಳು ಬೇರೆ ಅಲ್ಲ. ನಮ್ಮ ತಾಯಿಂದ್ರನ್ನ ಜೀವಂತ ದುರ್ಗಿ ಅಂತ ಆರಾಧಿಸಿದಂತ ಪರಂಪರೆ ನಮ್ಮದು. ಆ ತಾಯಿಂದ್ರು ಹೆಣ್ಣು ಮಕ್ಕಳು ಜಾಗೃತರಾಗಿ ಮನೆ ಮಕ್ಕಳನ್ನ ಜಾಗೃತಗೊಳಿಸಿ ನಮ್ಮ ಇಡೀ ಹಿಂದೂ ಪರಂಪರೆ, ಸನಾತನ ಪರಂಪರೆ, ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಮ್ಮಿಂದಾಗ್ಲಿ. ನಾವ್ ಏನ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆಗೆ ನಾವೇನು ಮಾಡ್ತೀವೋ ಇಲ್ವೋ, ಆದ್ರೆ ಧರ್ಮ ರಕ್ಷಣೆಗೆ ಭಗವಂತ ನಿಂತಿದ್ದಾನೆ. ಇದು ಅಕ್ಷರಶಃ ಸತ್ಯ. ಇಷ್ಟು ವರ್ಷ ದಾಳಿಗಳಾಗಿದ್ದಾವೆ, ಇಷ್ಟು ವರ್ಷ ನಮ್ಮ ಮೇಲೆ ಆಕ್ರಮಣಗಳಾಗಿದ್ದಾವೆ, ಆದ್ರೂ ಈ ಪರಂಪರೆ ನಾಶವಾಗ್ಲಿಲ್ಲ. ಯಾಕೆ? ಇದು ಸತ್ಯ ಸನಾತನ ಧರ್ಮ. ಈ ಧರ್ಮ ನಾಶವಾಗೋದು ಬಿಡಿ, ಈ ಧರ್ಮವನ್ನ ಅಲುಗಾಡಿಸ್ಲಿಕ್ಕೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ. ಆ ಕಾಲದಿಂದ ಹಿಡಿದು ಈ ಕಾಲದವರೆಗೆ, ಆ ಲಕ್ಷಾಂತರ ಯುಗಗಳ ಹಿಂದೆ ತಾಯಿ ಶಾರದೆಯ ಪ್ರಥಮ ವೀಣ ಝಂಕಾರ ಓಂಕಾರದ ರೂಪದಲ್ಲಿ ಹೊರಗೆ ಬಂದು ವೇದಗಳವಾಗಿ ಮಾರುಕೊಂಡು ಸಂಸ್ಕಾರ ಸಂಸ್ಕೃತಿಯ ರೂಪದಲ್ಲಿ ನಮ್ಮ ನರನಾಡಿಗಳಲ್ಲಿ ಬೆಸೆದು ಹೋಗಿ ನಮ್ಮ ರಕ್ತದ ಕಣಕಣದಲ್ಲೂ ಪರಂಪರಾಗತವಾಗಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಪೀಳಿಗೆಯಿಂದ ಪೀಳಿಗೆಗೆ, ತಲೆಮಾರಿನ ತಲೆಮಾರಿಗೆ, ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ನಿರಂತರವಾಗಿ ಹರಿದು ಬರುತ್ತಾ ಅಗ್ನಿಯಷ್ಟು ಪವಿತ್ರವಾಗಿ, ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ, ತಾಯಿ ಗಂಗೆಯಂತೆ ಎಲ್ಲರನ್ನು ಶುದ್ಧಗೊಳಿಸ್ತಾ ತನ್ನ ಮೇಲೆ ದಾಳಿಗಳನ್ನ ಮಾಡಿದಂತ ದಾಳಿಕೋರರ, ಆಕ್ರಮಣಕೋರರ ಜನಾಂಗಗಳನ್ನು ತನ್ನೊಳಗೆ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನೇ ಜ್ಞಾನದ ರೂಪದಲ್ಲಿ ಜಗತ್ತನ್ನ ಬೆಳಗ್ತಿರುವಂತ, ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರಂತೆ ಕಂಗೊಳಿಸ್ತಿರುವಂತ ಜ್ಞಾನದ ಉಷಕಿರಣ ಅಂತ ಯಾವುದಾದ್ರೂ ಧರ್ಮ ಜಗತ್ತಿನಲ್ಲಿ ಜೀವಂತವಾಗಿದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ. ಈ ಪರಂಪರೆಗಿತ್ತು ಇರುವಂತ ಹಿರಿಮೆ ಅಂತಹದ್ದು. ಈ ಪರಂಪರೆ ರಕ್ಷಣೆ ಯಾರು ಮಾಡ್ತಾರೆ? ಭಗವಂತ ಮಾಡ್ತಾರೆ. ಭಗವದ್ಗೀತೆ ಕೊನೆ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ, ಗೀತಾಚಾರ್ಯ ಕೃಷ್ಣನ ಕೊನೆಯ ಸಂದೇಶ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನ್ ಇಡ್ತೀನೋ, ಎಲ್ಲಿ ನನ್ನ ಭಕ್ತಾದಿಗಳಿರ್ತೀರೋ, ನಿಮ್ಮ ಎಲ್ಲಾ ಧರ್ಮ ಕಾರ್ಯಕ್ಕೂ ಜಯ ತಂದು ಕೊಡುವಂತ ಕೆಲಸ ನಾನೇ ಮಾಡ್ತೀನಿ ಅಂತ ಭಗವಂತ ಕೊಟ್ಟಂತ ಕರೆ. ಈ ಕರೆ ಕೊಟ್ಟವರು ಯಾರು? ಧರ್ಮ ರಕ್ಷಣೆ ನಾನು ಮಾಡ್ತೀನಿ. ಸಾಮಾನ್ಯರಲ್ಲ, ಭಗವಂತ ಹೇಳಿದಂತ ಮಾತು.
ಒಂದೊಂದು ಜಗತ್ತಿನ ಗ್ರಂಥಗಳನ್ನ ಒಬ್ಬೊಬ್ಬರು ಬರೆದಿದ್ದಾರೆ, ಸಾಹಿತಿಗಳು ಬರೆದಿದ್ದಾರೆ, ಲೇಖಕರು ಬರೆದಿದ್ದಾರೆ. ಭಗವದ್ಗೀತೆ ಬರೆದಿದ್ದು ಮನುಷ್ಯ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಭಗವದ್ಗೀತೆ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭದಲ್ಲಿ ವಿರಾಟ ರೂಪ ತಾಳಿದಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಕರೆ ಕೊಟ್ಟರು ಜಗತ್ತಿಗೆ. ಅಹಮಾತ್ಮ ಗುದಾಕೇಶ ಸರ್ವಭೂತ ಶೇಸ್ಥಿತ ಆ ಮಾದಿಶ್ಯ ಮಧ್ಯಂಚ ಭೂತಾನವಂತೇವಚ. ಅರ್ಜುನ, ಆದಿಯೂ ನಾನೇ, ಅಂತ್ಯಕಾಲವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲಿ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ ನಾನೇ ಭಗವಂತ ಅಂತ ಹೇಳಿದಂತ ಭಗವಂತ ಕೊಟ್ಟಂತ ಕರೆ. ನಾನಿದ್ದೀನಿ ನಿಮ್ಮ ಧರ್ಮ ರಕ್ಷಣೆಗೆ, ನಾನಿದ್ದೀನಿ ನಿಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ. ಆ ಭಗವಂತ ಕೊಟ್ಟಂತ ಕರೆ ಇವತ್ತಿಗೂ ಜೀವಂತ ಸಾಕ್ಷಿ. ಇವತ್ತಿಗೂ ನಮಗೆ ಯಾವಾಗೆಲ್ಲ ಭಗವಂತ ಕೈ ಬಿಟ್ಟದ್ದಾನೆ ಅಂತ ಅನಿಸುತ್ತೋ ಆಗ DV ಜಿ ಅವರ ಮಾತು ನೆನಪಾಗಬೇಕು. ಮಂಕುತಿಮ್ಮನ ಕಗ್ಗದಲ್ಲಿ ಗುಂಡಪ್ಪನವರು ಬರೆದಂತ ಮಾತು, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಭವ್ಯಕ್ಕೆ ಹದ್ದಿಲ್ಲ, ಆಶ್ಚರ್ಯ ಹಿರಿದಲ್ಲ, ಸಿದ್ಧನಿರು ಸಕಲಕಂ ಮಂಕುತಿಮ್ಮ. ಎದ್ದು ಕುಣಿತಿದೆ ಕರ್ಮ, ದೈವಗಳು ನಿದ್ರಿಸ್ತಿದ್ದಾರೆ, ಯಾರು ರಕ್ಷಣೆ ಮಾಡ್ತಾರೆ? ಭಯ ಬೀಳ್ಬೇಡಿ, ಅವ ಮತ್ತೆ ಬರ್ತಾನೆ, ಮತ್ತೆ ಧರ್ಮ ರಕ್ಷಣೆಯನ್ನು ಮಾಡ್ತಾನೆ. ಒಂದಲ್ಲ ಒಂದು ರೂಪದಲ್ಲಿ ಅವತರಿಸಿ ಭಗವಂತ ನಮ್ಮ ರಕ್ಷಣೆಯನ್ನು ಮಾಡ್ಕೊಂಡಿದ್ದಾನೆ. ಅವ ಬರಬೇಕು ಅಂದ್ರೆ ನಾವು ಒಂದು ಕರೆಯನ್ನ ಕೊಟ್ರೆ ಸಾಕು. ನೆರೆಗೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಮುಪ್ಪಿನಿಂದ ಒಪ್ಪ ಅಳಿಯುವ ಮುನ್ನ ಶಿವನನ್ನೇ ಇರೋ, ಈ ಜನ್ಮ ಬಳಿಕಿಲ್ಲ ಅಂತ ಹಿರಿಯರ ಮಾತು. ಆ ಶಿವನನ್ನ ನೆನಪಿಸ್ಕೊಳ್ಳಿ, ಆ ಶಿವನನ್ನ ಮೂಲಕ ಧರ್ಮ ರಕ್ಷಣೆಯನ್ನು ಮಾಡಿ ಆ ಶಿವನ ಪರಂಪರೆನ ಮುಂದಿನ ಪೀಳಿಗೆ ಕೊಡ್ರಿ ಅಂತ ಹೇಳ್ತಾ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಆ ಭಕ್ತಿ ಸುದಿಯನ್ನ ಮುಂದಿನ ಪೀಳಿಗೆಗೆ ಹರಿಸುವಂತ ತಾಕತ್ತು ಇಲ್ಲಿರುವಂತ ತಾಯಿಂದ್ರಲ್ಲಿ ಮಾತ್ರ ಇರೋದು. ಆ ಮಕ್ಕಳನ್ನ ಜಾಗೃತಗೊಳಿಸುವಂತ ಕೆಲಸ ಅಂದಿನಿಂದ ಹಿಡಿದು ಇಂದಿನವರೆಗೂ ಆ ಲಕ್ಷ ಯುಗಗಳ ಹಿಂದೆ ಜಗತ್ನಲ್ಲಿ ಹುಟ್ಟಿದಂತ ಪ್ರಥಮ ಪುಸ್ತಕ ಋಗ್ವೇದ. ಆ ಪ್ರಥಮ ಪುಸ್ತಕ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತ ಯಜ್ಞ ಸದೇವ ಮೃತಜಂ ಹೋತಾಹಾರ ಮೃತ ದದಾತಮಂ ಅಂತ ಆ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ ಒಟ್ಟು 2,34,000 ಪದಗಳು. ನಮ್ಮ ಮೇಲೆ ಸಾವಿರಾರು ವರ್ಷಗಳು ದಾಳಿಯಾದ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳಾದ ನಂತರವೂ ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ 2025ರಲ್ಲೂ ಒಂದೊಂದು ಧರ್ಮಸಭೆಗೆ ಬಂದ್ರು, ಒಂದೊಂದು ಧರ್ಮಸಭೆನಲ್ಲೂ ಅಷ್ಟೂ ವೇದಗಳನ್ನ ಅದೇ ರೀತಿ ಕಂಠಪಾಠ ಮಾಡಿ ಆ 2,34,000 ಪದಗಳಲ್ಲಿ ಒಂದೇ ಒಂದು ಪದ ಆಚೆ ಈಚೆ ಆಗದೇ ಇರುವ ಹಾಗೆ ಅಷ್ಟೂ ವೇದಗಳನ್ನ ಅದೇ ರೀತಿ ಸ್ಪಷ್ಟವಾಗಿ ಉಚ್ಚಾರ ಮಾಡುವಂತ ಪ್ರಕ್ರಿಯೆ ಇವತ್ತಿಗೂ ಒಂದೊಂದು ಹಿಂದೂ ಮಠ ಮಂದಿರಗಳಲ್ಲೂ ಒಂದೊಂದು ಧರ್ಮಸಭೆನಲ್ಲೂ ವೇದಘೋಷಗಳು ನಡೀತಾವಲ್ಲ. ಯಾರು ಉಳಿಸಿಕೊಂಡು ವೇದಗಳನ್ನ, ಯಾರು ಉಳಿಸಿಕೊಂಡು ಬಂದರು ವಚನಗಳನ್ನ ಇಷ್ಟು ಶತಮಾನಗಳಿಂದ ಅಂದ್ರೆ ತಾಯಿಂದಿರೇ ಉಳಿಸಿಕೊಂಡು ಬಂದಿದ್ದು. ಮನೆ ಮಕ್ಕಳಿಗೆ ಏನು ಕಲಿಸಿಕೊಟ್ಟು ಇಲ್ವೋ ವಚನಗಳನ್ನ ಕಲಿಸಿಕೊಟ್ಟಿದ್ದಾರೆ, ಭಜನೆಗಳನ್ನ ಕಲಿಸಿಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಬಂದಾಗ ಕೈ ಮುಗಿಯೋದನ್ನ ಕಲಿಸಿಕೊಟ್ಟಿದ್ದಾರೆ. ಆ ತಾಯಿಂದ್ರು ಉಳಿಸಿಕೊಂಡು ಬಂದಂತ ಪರಂಪರೆ. ಅದಕ್ಕೆ ಮನೆಯ ಒಂದೊಂದು ಮಗುವನ್ನು ಇವತ್ತಿಗೂ ತಾಯಿ ಹೆಸರಿಂದಲೇ ನೆನಪಿಸ್ಕೊಳ್ಳೋದು ನಾವು. ಅರ್ಜುನ ನೆನಪಿಸ್ಕೊಂತೀವಿ ಏನಂತ? ಕುಂತಿ ಪುತ್ರ ಅರ್ಜುನ ಕೌಂತೆಯ. ಇವತ್ತಿಗೂ ಕೂಡ ಭೀಷ್ಮರನ್ನ ನೆನಪಿಸ್ಕೊಂತೀವಿ ಏನಂತ? ಗಂಗಾ ಪುತ್ರ ಭೀಷ್ಮ. ರಾಮರನ್ನ ನೆನಪಿಸ್ಕೊಂತೀವಿ ಏನಂತ? ದಶರಥರ ಮಗ ರಾಮ. ನೆನಪಾಗ್ತಾರೋ ಇಲ್ವೋ? ಆದ್ರೆ ದಿನಾ ಬೆಳಗ್ಗೆ ತಕ್ಕ ಸುಪ್ರಭಾತ ಆಡ್ತೀವಿ. ಕೌಶಲ್ಯ ಸುಪ್ರಜ ರಾಮ, ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದೇಳಪ್ಪ. ಕೃಷ್ಣನ ನೆನಪಿಸ್ಕೊಳ್ಳೋದು ಏನಂತ? ಕುಮಾರವ್ಯಾಸರು ಗದಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧಿ 25ನೇ ಶ್ಲೋಕದಲ್ಲಿ ಕೃಷ್ಣನ ನೆನಪಿಸ್ಕೊಂಡು ಆಶೀರ್ವಾದ ಬೇಡ್ತಾರೆ. ವೇದ ಪುರುಷನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತೃಣನ ಭುಜಬಲದಿ ಗೆಲಿದಣ್ಣನವ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋಗದುಗಿ ವೀರನಾರಾಯಣ. ವೇದ ಪುರುಷ ಚತುರ್ಮುಖ ಬ್ರಹ್ಮನ ಮಗ ಮರೀಚಿ. ಆ ಇಡೀ ಪರಂಪರೆ ಮರೀಚಿ ಮಗ ಕಶ್ಯಪ, ಪೂರ್ಣಿಮನ ಸಹೋದರ ಕಶ್ಯಪನ ಹಿರಿಯ ಮಗ ಇಂದ್ರನ ಮಗ ಅರ್ಜುನನ ತಳೋದರಿ ಅಂದ್ರೆ ಅರ್ಜುನನ ಪತ್ನಿಯ ಸೋದರ ಮಾವ ಕಂಸನ ಮಾವ ಜರಾಸಂಧ ಅಂತ ಜರಾಸಂಧನ ಭುಜಬಲದಿ ಗೆಲಿದವ. ತನ್ನ ತೋಳ್ಬಲದ ತಾಕದಿಂದ ಸೋಲಿಸಿದವ ಭೀಮನ ಅಗ್ರಜ ಅಣ್ಣ ಯುಧಿಷ್ಠಿರ ತಾಯಿ ಕುಂತಿಯ ನಾದಿನಿ ದೇವಕಿ. ಅಂತಹ ದೇವಿಗೆ ಜಠರದಲ್ಲಿ ರತ್ನಗರ್ಭದಲ್ಲಿ ಜನಿಸಿದಂತ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕುಮಾರವ್ಯಾಸರು ಬೇಡ್ಕೊಂಡ್ರಲ್ಲ. ಏನು ಸುಂದರ ದುಷ್ಟ ಅಂತ. ನೀವು ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು, ಕೊನೆಗೆ ಮಗುವಿನ ಪರಿಚಯ ಮಾಡಿಕೊಡ್ಬೇಕಾದ್ರೆ ತಾಯಿ ಹೆಸರಿಂದಲೇ ಪರಿಚಯ ಮಾಡಿಕೊಡ್ಬೇಕು. ಕಾರಣ ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಘನವಾಗಿರುತ್ತೆ. ತಾಯಿಯಿಂದಲೇ ಮಕ್ಕಳು ಗುರುತಿಸಿಕೊಳ್ಬೇಕು ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟೋದಂತ ಪರಂಪರೆ ಅದು. ಅದಕ್ಕೆ ನಾವ್ ಯಾರ ಮಕ್ಕಳು ಅಂತ ಕೇಳಿದಾಗ ನಮ್ಮ ಬಾಯಿಂದ ಬರುವಂತ ಉತ್ತರ ತಾಯಿ ಭಾರತಾಂಬೆ ಮಕ್ಕಳು ನಾವೆಲ್ಲ.
ಇದು ಮಾತೃಭೂಮಿ. ಆಕೆ ಹೆಸರಿಂದಲೇ ಗುರುತಿಸ್ಕೊಳ್ಬೇಕು ನಾವು. ತಾಯಿ ಭದ್ರಕಾಳಿಯ ಮಕ್ಕಳು ನಾವೆಲ್ಲ, ಆ ಜಗನ್ಮಾತೆಯ ಮಕ್ಕಳು ಅಂತ ನಾವು ತಾಯಿ ಹೆಸರಿಂದಲೇ ಗುರುತಿಸ್ಕೊಳ್ಳೋದು. ಇದನ್ನೇ ಭಾಗವತದಲ್ಲಿ ಶ್ರೀವ್ಯಾಸರು ಇಡೀ ಶ್ರೀಕೃಷ್ಣ ಪರಮಾತ್ಮನ ಚಂದ್ರವಂಶದ ಪರಿಚಯವನ್ನ ಮಾಡ್ಕೊಳ್ಬೇಕಾದ್ರೆ ಬ್ರಹ್ಮನಿಂದ ಶುರು ಮಾಡಿದ್ರು. ಕೊನೆ ಕೃಷ್ಣನ ಪರಿಚಯ ಏನಂತ ಮಾಡ್ಕೊಳ್ಳೋದು ಶ್ರೀವ್ಯಾಸರು ಬರೀತಾರಲ್ಲ. ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು, ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ, ವೈವಾಸ್ವನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರರಥ, ಚಿತ್ರರಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪೃಥುಷಾರ, ಪೃಥುಷಾರನ ಮಗ ಪೃಥ್ಯೋತ್ತಮ, ಪೃಥ್ಯೋತ್ತಮನ ಮಗ ಉಷಾನು, ಉಷಾನ್ನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮ ಕವಚ, ರುಕುಮ ಕವಚನ ಮಗ ಪಾರವ್ರತ, ಪಾರವ್ರತನ ಮಗ ಜ್ಞಾಮೋಗ, ಜ್ಞಾಮೋಗನ ಮಗ ವಿದ್ರವ, ವಿದ್ರವನ ಮಗ ಕ್ರೋತ್, ಕ್ರೋತ್ನ ಮಗ ಕುಂತಿ, ಕುಂತಿಯ ಮಗ ದೃಷ್ಟಿ, ದೃಷ್ಟಿ ಮಗ ನಿಧೃತಿ, ನಿಧೃತಿ ಮಗ ದಾಸಾಯಿ, ದಾಸಿಯ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿಕೃತಿ, ವಿಕೃತಿಯ ಮಗ ಭೀಮರಥ್, ಭೀಮರಥನ ಮಗ ನವರಥ್, ನವರಥನ ಮಗ ದಾಶರಥ್, ದಾಶರಥ ಮಗ ಶಾಕೂನಿ, ಶಾಕೂಲಿಯ ಮಗ ಕರಂಭಿ, ಕರಂಭಿಯ ಮಗ ವಿದ್ವರತ್, ವಿದ್ವರತ್ನ ಮಗ ಶೂರ, ಶೂರನ ಮಗ ಶ್ಯಾಮಿನ್, ಶ್ಯಾಮಿನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಋದಿಕ್, ಋದಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನ ಮಗ ವಾಸುದೇವ, ವಾಸುದೇವನ ಮಗನೇ ಚಂದ್ರವಂಶ ಚಕ್ರವರ್ತಿ ದೇವಕೀನಂದ್ರ ಶ್ರೀಕೃಷ್ಣ ಪರಮಾತ್ಮ ಅಂತ ವ್ಯಾಸರು ಮಾಡಿಕೊಟ್ಟಂತ ಪರಿಚಯ. ನೀವು ಎಲ್ಲಿಂದ ಬೇಕಾದ್ರೂ ಶುರು ಮಾಡಿ, ಕೊನೆಗೆ ಮಗುವಿನ ಪರಿಚಯ ತಾಯಿ ಹೆಸರಿಂದಲೇ ಮಾಡ್ಕೊಡಿ. ಕಾರಣ ತಾಯಿ ಮಕ್ಕಳಿಗೆ ಕೊಡುವಂತ ಸಂಸ್ಕಾರಕ್ಕಿಂತ ಮೀರಿದ ಸಂಸ್ಕಾರ ಜಗತ್ನಲ್ಲಿ ಇಲ್ಲ. ಅದಕ್ಕೆ ನಮ್ಮ ವಚನಾಕಾರರು ಹೇಳಿದ್ದು, ಆ ಹೆಣ್ಣು ಯಾರು? ಆ ಹೆಣ್ಣು ಖುದ್ದು ಸ್ವತಃ ಕೂಡಲ, ಆ ಕೂಡಲ ಸಂಗಮ ದೇವನ ಪರವಾಗಿ ತಾವ್ ಯಾರನ್ನ ಕಾಣಬೇಕು? ತಾಯಿಯನ್ನ ಕಾಣಬೇಕು, ಹೆಣ್ಣನ್ನ ಕಾಣಬೇಕು. ಕಪಿಲ ಸಿದ್ಧನನ್ನ ತಾಯಿಯಲ್ಲಿ ಕಾಣು, ಹೆಣ್ಣಲ್ಲಿ ಕಾಣು ಅಂತ ನಮ್ಮ ಹಿರಿಯರು ಹಾಕಿಕೊಡುವಂತ ಮಾರ್ಗದರ್ಶನ. ಆ ಪರಂಪರೆ ನಮ್ಮ ತಾಯಿಂದ್ರು ಸಾಗುವ ಮೂಲಕ ನಮ್ಮ ಮನೆಯ ಪ್ರತಿಯೊಂದು ಮಗುವಿಗೂ ಆ ಧರ್ಮ ಪರಂಪರೆ, ಆ ಸಂಸ್ಕೃತಿಯ ಪರಿಚಯವನ್ನ ಮಾಡಿಸೋಣ. ನಿರಂತರವಾಗಿ ಮಠ ಮಂದಿರಗಳಿಗೆ ಕರ್ಕೊಂಡು ಬರುವ ಮೂಲಕ ನಮ್ಮ ಮಠ ಮಂದಿರಗಳ ಪರಂಪರೆಯನ್ನ ಇಷ್ಟೇ ವಿಜೃಂಭಣೆಯಿಂದ ಪಾಲಿಸುವ ಮೂಲಕ ಪರಂಪರೆಯನ್ನು ಬೆಳೆಸೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ, ನಂಗೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆಯನ್ನು ಕೆಲಾಡಿಸಿದಂತ ಎರಡು ಮಾತನ್ನು ಕೇಳಿಸ್ಕೊಂಡಂತ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ಮಾತಾ ಭಗಿಣಿಯರಿಗೆ, ದೇಶಭಕ್ತ ಬಾಂಧವರಿಗೆ, ನಮ್ಮನ್ನ ಭಕ್ತಿ ಸುದ್ದಿನಲ್ಲಿ ಮಿಂದೆಳಿಸಿರುವಂತ ಸಂಗೀತ ಬಾಂಧವರಿಗೆ ಹಾಗೂ ವಿಡಿಯೋ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಕೊಟ್ಟಿರುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.